कृष्णा हरे कृष्णा 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 हरे 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 राम राम हरे 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 कृष्णा. ಸೊ ಇವತ್ತು ನಾವು ಒಂದು ಶಬ್ದ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಶಬ್ದ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಒಳ್ಳೆ ಶಬ್ದಗಳು ಎಷ್ಟು ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಕೊಡುತ್ತೆ ನಮ್ಮ ಜೀವನದಲ್ಲಿ. ಎಲ್ಲರೂ ಸಹ ಡಿಪ್ರೆಸ್ ಆದಾಗ ಏನ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಫಿಲಮ್ ಸಾಂಗ್ ಕೇಳ್ತಾರೆ ಅಲ್ಲ. ಓಕೆ, ಯಾವ ಫಿಲಮ್ ಸಾಂಗ್ ಜಾಸ್ತಿ ಅಂತ ಕನ್ನಡದಲ್ಲಿರೋ ಯಾವ ಸಾಂಗ್ ಕೇಳ್ತಾರೆ? ರಾಜ್ಕುಮಾರ್ ಯಾವುದು? ಓಕೆ, ಗಾಡಿ ಹೋದ ಬಳ್ಳಿ ಹೀಗೆ ಇದು. ಈಗೆಲ್ಲ ಸಾಂಗ್ ಅಂದ್ರೆ ಅದು ಹಾಲಿವುಡ್ ಈಗ ಆಗೋಗ್ಬಿಟ್ಟು. ಆದ್ರೆ ಗಾಡ್ವುಡ್ ಅನ್ನೋದು ಸಹ ಇದೆ. ಏನಿದ್ರೆ ಅಂದ್ರೆ ಭಗವಂತನ ಗೀತೆ ಅಲ್ವಾ. ಅದನ್ನ ಕೇಳಿದ್ರೆ ಏನಾಗುತ್ತೆ, ನಮ್ಮ ದುಃಖಗಳೆಲ್ಲ ದೂರ ಆಗುತ್ತೆ. ಆದ್ರೆ ಏನ್ ಮಾಡ್ತಾ ಇದೀವಿ, ಅದನ್ನ ಕೇಳದ್ ಬಿಟ್ಟು ಬೇರೆ ಎಲ್ಲ ಸಾಂಗ್ಸ್ ನಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಚೆನ್ನಾಗಿ ಕೇಳ್ತಾ ಇದ್ದೀವಿ. ಅದರಿಂದ ನಾವು ಏನ್ ಕೇಳ್ಬೇಕು, ಭಗವದ್ಗೀತೆ ಅನ್ನೋದನ್ನ ಕೇಳಿದ್ರೆ ಏನಾಗುತ್ತೆ, ನಾವು ಶುದ್ಧರಾಗ್ತೇವೆ. ಮಲಗಿರೋರ್ಗೂ ಅಷ್ಟೇ ಶಬ್ದ ಎದ್ದೇಳು ಅಂತ ನೀವು ಹೇಳಿದಷ್ಟೇ ಏನಾಗ್ತಾರೆ, ಅವರು ಎದ್ದೇಳ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರು ಮಲಗಿರ್ತಾರೆ. ಅದಕ್ಕೇನು ಶಬ್ದ ಅನ್ನೋದು ಮುಖ್ಯ. ಹೀಗೆ ಕಬೀರ್ ದಾಸರು ಹೇಳ್ತಾರೆ, ಮಲಗಿದೆಯಾ ಪರ್ಮನೆಂಟ್ ಆಗಿ ಒಂದ್ ದಿವಸ ಏನ್ ಮಾಡ್ಬೇಕು, ನಾವೆಲ್ಲ ಮಲಿಕೊಳ್ಳಬೇಕು. ಹೌದಾ, ಪರ್ಮನೆಂಟ್ ಆಗಿ ನಾವು ಮಲಗಲೇಬೇಕು. ಅದಕ್ಕಿಂತ ಮುಂಚೆ ಎದ್ದು ರಾಮನಾಮ ಸ್ಮರಣೆ ಮಾಡುವಂತ ಬೇಡ್ಕೊಡ್ತಾರೆ. ಏನಂತ? ರಾಮನಾಮ ಸ್ಮರಣೆ ಮಾಡುವಂತ ಏನ್ ಮಾಡ್ತಾರೆ ಕಬೀರ್ ದಾಸರು ಹೇಳ್ತಾರೆ. ಸೊ ಹೀಗೆ ಕಬೀರ್ ದಾಸರು ನಾವು ಸಹ ಭಗವಂತನು ಸಹ ಈಗ ನಾವೆಲ್ಲ ಈಗ ಇಷ್ಟ ಗಣಪತಿ ಎಲ್ಲ ಬಿಟ್ಟರು, ಗಣಪತಿ ಬಿಡ್ಬೇಕಾದ್ರೆ ಇನ್ನೊಂದು ಡೋಲು ವಿಷಲ್ಲು ಎಲ್ಲ ಹೊಡೋದು. ಆಕ್ಚುಲಿ ಬಂದು ಡೋಲ್ ಹೊಡೆದಿದ್ದು ಓಕೆ, ವಿಷಲ್ ಹೊಡೆದ್ರು. ಈಗ ಶಂಖದ ನಾದ, ಘಂಟಾನಾದ, ಇದರಲ್ಲಿ ಏನ್ ಯಾರು ಮೂವ್ ಆಗ್ತಾರೆ ಶಬ್ದದಲ್ಲಿ? ದೇವತೆಗಳು ಮೂವ್ ಆಗ್ತಾರೆ. ಏನೋ ನಾವು ಗಂಟೆ ಮತ್ತು ಶಂಖು ನಾದದಲ್ಲಿ ಯಾರು ಬರ್ತಾರೆ, ದೇವತೆಗಳೆಲ್ಲ ಆ ನಾದದಲ್ಲಿ ಬರ್ತಾರೆ, ಶಬ್ದದಲ್ಲಿ ಬರ್ತಾರೆ, ಆ ತರಂಗದಲ್ಲಿ. ಈ ವಿಷಲ್ಲು ಎಲ್ಲ ಹೊಡೆದ್ರೆ ಯಾರು ಬರ್ತಾರೆ? ದೇವಗಳು ಬರ್ತಾರೆ. ಓಕೆ, ಸೊ ಅದರಿಂದ ನಮ್ಗೆ ಗೊತ್ತಿರ್ಬೇಕು ಏನು ಹೊಡಿಬೇಕು, ಏನಕ್ಕೆ. ಹಿರಿಯರೆಲ್ಲರೂ ಸಹ ಹೇಳ್ತಾರೆ ಮನೆಯಲ್ಲಿ, ವಿಷ ಬೇಡಿ ಬೇಡ ಕಣೋ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾ ಇದ್ರು ಮನೆಗಳಲ್ಲಿ, ಏನಕ್ಕೋಸ್ಕರ ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಮನೆಗಳಲ್ಲಿ ಏನಕ್ಕೆ ವಿಷ ಹೊಡಿಬಾರ್ದು ಅಂತ ಹೇಳ್ತಾ ಇದ್ರು. ಓಕೆ, ಸೊ ಏನಕ್ಕೋಸ್ಕರ ಅಂದ್ರೆ ಮನೆಗಳಲ್ಲಿ ಗಂಟೆ ನಾದ ಮತ್ತು ಶಂಕುನಾದ ಹೊಡೆದ್ರೆ ತುಂಬಾ ಒಳ್ಳೇದು ಅಂದ್ಬಿಟ್ಟು ಎಲ್ಲ. ಏನು ಒಳ್ಳೇದು ಅಂತ ಯಾರು ಹೇಳಲ್ಲ, ಏನಕ್ಕೆ ಹೊಡಿತಾರೆ ಅಂತ ಯಾರು ಹೇಳಿದ್ರು. ಆದ್ರೆ ಭಗವಂತ ಮತ್ತು ಭಗವಂತನ ದೇವತೆಗಳೆಲ್ಲ ಎಲ್ಲ ಬಂದು ಶಬ್ದ. ಇನ್ನು ಭಗವಂತ ಬರ್ಬೇಕು ಅಂದ್ರೆ ಭಗವಂತನ ಅಡ್ರೆಸ್ ಯಾವುದು? ಭಗವಂತ ಏನ್ ಮಾಡಿದ್ದಾನೆ, ಭಗವಂತ ಬಂದು ಏನ್ ಅಡ್ರೆಸ್ ಕೊಟ್ಟಿದ್ದಾನೆ ಅಂದ್ರೆ, ನಾನು ಎಲ್ಲಿ ಇರ್ತೀನಿ ಅಂತ ಏನ್ ಅಡ್ರೆಸ್ ಕೊಟ್ಟಿದ್ದಾನೆ ಹೇಳ್ಬಿಟ್ಟಿದ್ದಾನೆ ಶಾಸ್ತ್ರದಲ್ಲಿ. ಏನಂತ? ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಮೃತೆ ಶಿವ ಯತ್ರ ಗಾಯತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ನಾನು ಎಲ್ಲಿರ್ತೀನಿ, ನನ್ನ ಭಕ್ತರು ಎಲ್ಲಿ ಪರಿಣಾಮ ಸಂಕೀರ್ತನೆ ಮಾಡ್ತಾರೆ ಅಲ್ಲಿ ನಾನು ಅವ್ರ ಜೊತೆ ಇರ್ತೇನೆ. ನಾಹಂ ತಿಷ್ಠಾಮಿ ವೈಕುಂಠೆ, ನಾನು ವೈಕುಂಠದಲ್ಲೂ ಇಲ್ಲ ಮತ್ತೆ ಯೋಗಿಗಳ ಹೃದಯದಲ್ಲೂ ಇಲ್ಲ. ಎಲ್ಲಿ ನನ್ನ ಭಕ್ತರೆಲ್ಲ ನಾಮಸ್ಮರಣೆ ಮಾಡ್ತಾರೆ, ಎಲ್ಲಿ ನನ್ನ ಭಕ್ತರೆಲ್ಲ ನಾಮಸ್ಮರಣೆ ಮಾಡ್ತಾರೆ, ನಾನೇನ್ ಮಾಡ್ತೀನಿ ಅಲ್ಲಿ ಬಂದು ನಡೆಸ್ತೀನಿ. ಈಗ ಸಂಗೀತದ ನಾದದಲ್ಲಿ ಗಿಡಗಳು ಸಹ ಬಾಗುತ್ತಂತೆ. ಏನೋ ಗಿಡಗಳು ಸಹ ಏನಾಗುತ್ತೆ, ಬಾಗುತ್ತೆ. ಅದೇ ಬಂದು ಈಗ ಡಿಜೆ ಅಂತ ಹೊಡಿತಾರೆ, ಏನೋ ಹಲವಾರು ರಾಕ್ ಮ್ಯೂಸಿಕ್ಗಳಾಗ್ತದೆ. ಏನಾಗುತ್ತೆ, ಆ ಗಿಡನೂ ಸಹ ಅದನ್ನು ಕೇಳೋಕ್ಕಾಗದಲ್ಲಿ ಬಂದು ಬೇರೆ ಕಡೆ ಶಿಫ್ಟ್ ಆಗೋಗುತ್ತೆ. ಅದರದ್ದು ಕೊಂಬೆ ಬಂದು ಏನಾಗುತ್ತೆ, ಈ ಕಡೆ ಬರ್ಬೇಕಾಗಿರೋದು ಈ ಕಡೆ ಬರ್ಬಿಡುತ್ತೆ. ಹೀಗೆ ಶಬ್ದದಲ್ಲೂ ಸಹ ಎಷ್ಟು ಇಂಪಾರ್ಟೆಂಟ್ ಇದೆ. ಈಗ 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 ಎಲ್ಲ ಕಬಡ್ಡಿ ಮ್ಯಾಚ್ ನಡೀತಾರೆ, ಕ್ರಿಕೆಟ್ ಮ್ಯಾಚ್ ನಡೀತಾರೆ. ಸೊ ಅಂಪೈರ್ ಬಂದು ಏನು ವಿಷಯ ಬಿಟ್ಟಿದ್ದಷ್ಟೇನೋ ಎಷ್ಟು ಎಲ್ಲ ಪ್ಲೇಯರ್ ಎಲ್ಲ ಏನೋ ಬಿಡ್ತಾರೆ, ಸ್ತಬ್ಧರಾಗ್ಬಿಡ್ತಾರೆ. ನೋಡಿ ಶಬ್ದಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ. ಯಾವ ಶಬ್ದನ ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕಷ್ಟೆ. ಅಲ್ಲೆಲ್ಲ ಏನೋ ಅಂಪೈರ್ ಬಂದು ಒಂದು ವಿಷಯ ಹೊಡೆದಷ್ಟು ಏನಾಗುತ್ತೆ, ಅವರೆಲ್ಲ ಸ್ಟಾಪ್ ಅಂತಷ್ಟು ಏನಾಗುತ್ತೆ, ಅಲ್ಲೆಲ್ಲ ನಿಂತ್ಕೊಂಡ್ಬಿಡ್ತಾರೆ.
ರೆಫ್ರಿ ಅಂಪೈರ್ ಏನು ಹೇಳ್ತಾರೆ ಅದನ್ನು ಬಂದು ಅವ್ರು ಏನು ಮಾಡ್ತಾರೆ, ಫಾಲೋ ಮಾಡ್ತಾರೆ. ಹೀಗೆ ಸೊ ಯಾರು ಹಿಟ್ಲರ್ ಬಂದು ನನಗಿಂತ ಕುಳಿಗೆ ಇದ್ರಂತೆ, ಆದರೂ ಸಹ ಅವರು ಮಾತಾಡಿದಂತಹ ವಾಕ್ಯಗಳನ್ನ ಆ ಸಮಯದಲ್ಲಿ ಹಿಟ್ಲರ್ ಯಾವಾಗ ಆಡ್ತಾ ಇದ್ರು ಆ ಸಮಯದಲ್ಲಿ ರೇಡಿಯೋ ಫಸ್ಟ್ ಜಾರಿ ಬಂದಿದ್ದು. ಈಗೆಲ್ಲ ಟಿವಿ ಬಂದು ಟಿವಿಲಿ ಏನೇನು ನ್ಯೂಸು ಎಲ್ಲರೂ ಸಹ ಇವಾಗ ಹಂಗಾಯ್ತಾ ಇದೆಯಂತೆ ಹಿಂಗಾಗ್ತಾ ಇದೆಯಂತೆ ಟಿವಿ ನೋಡಿ ಎಲ್ಲ ತಿಳ್ಕೊಳ್ತಾ ಇದ್ದಾರೆ. ಹಿಂದೆ ಏನಿತ್ತು, ರೇಡಿಯೋ ಬಂದು ನೋಡಿ ಅವ್ರು ಒಂದು ಜಾಗದಲ್ಲಿ ಕುತ್ಕೊಂಡು ಯಾವ ರೀತಿ ಮಾತಾಡ್ತಾ ಇದ್ರು ಅಂದ್ರೆ ಅಲ್ಲಿನ ಜನರಿಗೆ ಬಂದು ಏನೋ ಯುದ್ಧಕ್ಕೆ ಬಂದು ರೆಡಿ ಆಗಿಬಿಡೋರು. ಆ ರೀತಿ ಅಂತ ಏನ್ ಮಾಡ್ತಾ ಇದ್ರು, ಅವ್ರನ್ನ ಒಪ್ಪಿಸ್ತಾ ಇದ್ರು. ಆ ಜನರು ಸಹ ಆ ಶಬ್ದಗಳನ್ನ ಕೇಳಿದ ತಕ್ಷಣ ಏನ್ ಮಾಡ್ತಾ ಇದ್ರು, ಅವ್ರ ಹೃದಯದಲ್ಲಿ ಏನಾಗ್ತಾ ಇತ್ತು, ನಾವು ಸಹ ಹೋರಾಡಬೇಕು ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ರು, ಅವ್ರು ಬೇರೆಯವ್ರಿಗೂ ಸಹ ತೊಂದರೆ ಕೊಡ್ತಾರೆ. ಆದ್ರೆ ನಾವು ಬಂದು ಭಗವಂತನ ಬಗ್ಗೆ ಕೇಳಿದ್ರೆ ಎಲ್ಲರನ್ನೂ ಸಹ ಪ್ರೀತಿಸೋಣ ಅನ್ಸುತ್ತೆ. ಏನಾಗುತ್ತೆ, ಪ್ರೀತಿಸೋಣ ಅನ್ಸುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ, ಬೇರೆದೆಲ್ಲ ಕೇಳ್ತೀವಿ, ಭಗವಂತನ ಬಗ್ಗೆ ಮಾತ್ರ ಕೇಳೋದಿಲ್ಲ. ಓಕೆ, ಹೀಗೆ ಯಾವಾಗ ಬಂದು ದುರ್ಯೋಧನ ಭಗವಂತ ಬಂದು ಯಾವಾಗ ಯುದ್ಧದಲ್ಲಿ ಶಂಕ ನುಗ್ತಾರೆ, ಮತ್ತೆ ನಮ್ಮ ಭೀಷ್ಮನು ಸಹ ದುರ್ಯೋಧನ ಏನ್ ಮಾಡ್ತಾನೆ, ಮಾತಿನಲ್ಲಿ ಏನ್ ಮಾಡ್ತಾನೆ, ದ್ರೋಣಾಚಾರ್ಯರಿಗೆ ಬಂದು ನಿಮ್ಗೆ ವಯಸ್ಸಾಗ್ತಿದೆ, ನಿಮ್ಗೆ ಇಷ್ಟೊಂದು ಜನ ಬಂದು ಏನಿದ್ದಾರೆ ನಿಮ್ಗೆ ಸಪೋರ್ಟ್ ಅಲ್ಲಿದ್ದಾರೆ. ಯಾಕಂದ್ರೆ ಭೀಷ್ಮ ಗೊತ್ತು, ಭೀಷ್ಮನ ಗುರು ಯಾರು, ಯುದ್ಧ ಕಲಿಸಿದ ಗುರುಗಳು ಪರಶುರಾಮ. ಸೊ ಪರಶುರಾಮರು ಸ್ವಯಂ ಬಂದು ಪರಶುರಾಮರೇ ಭೀಷ್ಮನಿಂದ ಬಂದು ಸೋತಿದ್ದ ಯುದ್ಧದಲ್ಲಿ. ಏನಾಗುತ್ತೆ, ಒಂದು ಯುದ್ಧದಲ್ಲಿ ಅಂಬಾ ಬಂದು ನೀನ್ ಮದುವೆ ಆಗುವಂತ ಬಂದಾಗ ಏನಾಗುತ್ತೆ, ಸೊ ಭೀಷ್ಮನೇ ಬಂದು ಪರಶುರಾಮನ ಬಂದು ಸೋಲಿಸ್ತಾರೆ. ಓಕೆ, ಅಂತ ಗುರುಗಳಿಂದ ಅವ್ರನ್ನ ಗುರುಗಳನ್ನೇ ಸೋಲಿಸಿದವರು ಯಾರು, ನಮ್ಮ ಭೀಷ್ಮ. ಅವ್ರು ಬಂದು ಏನ್ ಮಾಡಕ್ ಬಂದಿದ್ದಾರೆ, ಬುದ್ಧಿವಾದ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಅವ್ರಿಗೆ ಕೀಳಕಾಗದಲ್ಲಿ ಏನ್ ಮಾಡ್ತಾರೆ, ಶಂಕನಾದನ ಊದು ಬಿಡ್ತಾರೆ. ಶಂಕನಾದ ಆಗ ಏನಿಸೋದು, ದುರ್ಯೋಧನನಿಗೆ ಸಂತೋಷ ಆಗುತ್ತೆ. ಓಕೆ, ನಾನು ಹೇಳಿದ ಮಾತು ಇವ್ರಿಗೇನೋ ಎಫೆಕ್ಟ್ ಆಗ್ತದೆ. ದುರ್ಯೋಧನ ಗೊತ್ತಿಲ್ಲ, ನಾನು ಹೇಳಿದ ಮಾತದಿಂದ ನಮ್ಮ ಯಾರಿಗೆ, ಭೀಷ್ಮನ್ಗೆ ಬಂದು ಎಷ್ಟು ನೋವಾಯ್ತು ಅಂತ ಅವನಿಗೆ ಗೊತ್ತೇ ಆಗಿದೆ. ಯಾವಾಗ ಭಗವಂತ ಕೃಷ್ಣ ಮತ್ತು ಅರ್ಜುನ ಊದ್ತಾರೆ, ಆ ಊದಿದ ತಕ್ಷಣ ಭಗವಂತ ಭಗವದ್ಗೀತಾದಲ್ಲಿ ಏನಂತ ಹೇಳ್ತಾರೆ, ಕೃಷ್ಣ ಮತ್ತು ಅರ್ಜುನನ ಶಂಖನಾದನ ಬಂದು ದಿವ್ಯಂ ಶಂಕು ಅಂತ ಏನಾಗುತ್ತೆ ವರ್ಣನೆ ಮಾಡಿದ್ದಾರೆ. ಭಗವಂತನ ಶಂಖನ ಏನ್ ಮಾಡಿದರೆ ಸೊ ದಿವ್ಯವಾಗಿದೆ ಅಂತ ಏನಾಗಿದೆ ವರ್ಣನೆ ಇದೆ. ಭಗವಂತನ ಶಂಕುನ ಹೆಸರೇನು, ಪಾಂಚಜನ್ಯ ಬಂದು ಆಕ್ಚುಲಿ ಬಂದು ಯಾವಾಗ ಬಂದು ಭಗವಂತನಿಗೆ ಹೇಗೆ ಪಾಂಚಜನ್ಯ ಶಂಕು ಸಿಗುತ್ತೆ ಅಂದ್ರೆ, ಯಾವಾಗ ಬಂದು ಸೊ ನಮ್ಮ ಕೃಷ್ಣನ ಗುರುಗಳ ಹೆಸರೇನು, ಸಾಂದೀಪ ಮುನಿಗಳು ಗುರುಕುಲ ಮುಗಿಯುತ್ತೆ. ಅವರು ಏನು ಭಗವಂತ 64 ದಿನಗಳಲ್ಲಿ 64 ವಿದ್ಯೆಗಳನ್ನ ಭಗವಂತ ಕರೀತಾನೆ. ಕಲಿತಾಗೇನೋ ಗುರುದಕ್ಷಿಣೆ ಕೊಡ್ಬೇಕು. ಏನ್ ಕೊಡ್ಬೇಕು, ಆಗ ಬಂದು ಅವ್ರು ಹೆಂಡತಿ ಕೇಳ್ತಾರೆ, ಏನ್ ಕೇಳಿದ್ರಿ ಗುರುದಕ್ಷಿಣೆನ? ಆಗ ಬಂದು ಸಾಂದೀಪ ಮುನಿಗಳು ಕೇಳ್ತೀಯ, ನಮ್ಮ ಮಕ್ಕಳು ಸತ್ತೋಗಿದಾರಲ್ಲ ಅವ್ರನ್ನ ಕರ್ಕೊಂಬರಕ್ಕೆ ಭಗವಂತನ ಬೇಡ್ಕೊ ಅಂತ. ಏನಾಗುತ್ತೆ, ಕೇಳಿದ ತಕ್ಷಣ ಭಗವಂತ ಏನ್ ಮಾಡ್ತಾರೆ, ಸಮುದ್ರದಲ್ಲಿ ಹೋಗ್ತಾರೆ. ಸಮುದ್ರದಲ್ಲಿ ಬಂದು ಪಾಂಚಜನ್ಯ ಎಂಬ ರಾಕ್ಷಸ ತಿನ್ಬಿಟ್ಟಿರ್ತಾನೆ ಅಂದ್ಬಿಟ್ಟು ಏನಾಗುತ್ತೆ, ಸಮುದ್ರದೊಳಗಡೆ ಹೋಗ್ತಾನೆ. ಪಾಂಚಜನ್ಯ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾರೆ. ಪಾಂಚಜನ್ಯ ರಾಕ್ಷಸ ಬಂದು ಏನಾಗಿರುತ್ತೆ, ಅವನ ಶಂಕುನಲ್ಲಿ ನೆಲೆಸಿರ್ತಾರೆ. ಅವನನ್ನು ಸಂಹಾರ ಮಾಡಿ ಭಗವಂತ ಏನ್ ಮಾಡ್ತಾನೆ, ಆ ಶಂಕುನ ಬಂದು ತನ್ನ ಇದಾಗಿ ಏನೋ ಆಯುಧ ಆಗಿ ಸ್ವೀಕರಿಸ್ತಾನೆ. ಯಾವಾಗ ಬಂದು ಯಮಲೋಕದಲ್ಲಿ ಬಂದು ಆ ಶಂಕದ ನಾದದ ಊದಿದ ತಕ್ಷಣ ಏನಾಗುತ್ತೆ, ಯಮಲೋಕದಲ್ಲಿ ಕುದಿತಾ ಇರುವಂತ ಎಣ್ಣೆಗಳೆಲ್ಲ ತಣ್ಣಗಾಗ್ಬಿಡುತ್ತೆ. ಇನ್ನು ಭಗವಂತನ ಶಂಕದ ನಾದಕ್ಕೆ ಕುದಿತಾ ಇರುವಂತ ಎಣ್ಣೆ ಏನಾಗಿದೆ, ತಣ್ಣಗಾಗ್ತಿದೆ. ಆಗಿದ್ದ ಅಲ್ಲಿ ಇದ್ದಂತಹ ಎಲ್ಲ ಯಾರು ಪಾಪಿಗಳಿಗೂ ಸಹ ಸಂತೋಷ ಆಗ್ತಾ ಇದೆ. ಜಗತ್ತಿಗೊಡೆಯನಾದಂತ ತಂದೆಯ ಒಂದು ಏನು ಶಂಕುವಿನ ನಾದದಿಂದ ಏನಾಗಿದೆ ಅಲ್ಲಿನ ಕುದಿತಾ ಇರುವಂತ ಎಣ್ಣೆ ಬಂದು ಏನಾಗ್ತಿದೆ, ತಣ್ಣಗಾಗ್ಬಿಟ್ಟಿದೆ. ಸ್ವಯಂ ಒಂದು ಯಮರಾಜ ಹೋಗ್ತಾರೆ, ಏನಪ್ಪ ನನ್ನ ಯಮಲೋಕದಲ್ಲಿ ಯಾವತ್ತೂ ಹಿಂಗೆ ಆಗಿರಲಿಲ್ಲ, ಏನಪ್ಪ ಆಯ್ತು ಅಂತ ನೋಡಿದಾಗ ಏನಾಗುತ್ತೆ, ಭಗವಂತ ಸ್ವಯಂ ಬಂದಿದ್ದಾನೆ. ಏನಾಗುತ್ತೆ, ಆಗ ಭಗವಂತನಿಗೆ ಬಂದು ಏನಾಗುತ್ತೆ, 2 ಮಕ್ಕಳನ್ನು ರಿಟರ್ನ್ ಮಾಡಿ ಅಂತ ತಕ್ಷಣ ಏನ್ ಮಾಡ್ತಾರೆ, ಆಗ ಬಂದು ಆ ಸಮಯದಲ್ಲಿ 2 ಮಕ್ಕಳನ್ನು ಸಹ ಏನ್ ಮಾಡ್ತಾರೆ, ಸೊ ರಿಟರ್ನ್ ಮಾಡ್ತಾರೆ. ಆಗ ಬಂದು ಸಾಂದೀಪ ಮುನಿಗಳ ಮಕ್ಕಳನ್ನ ಬಂದು ಭಗವಂತ ಏನ್ ಮಾಡ್ತಾರೆ, ವಾಪಸ್ ತಗೊಂಡು ಕೊಡ್ತಾರೆ. ಹೀಗೆ ಮತ್ತೆ ಸೊ ಹೀಗೆ ಭಗವಂತನ ಒಂದು ಶಂಕರ ನಾದದ ಒಂದು
ಮಹತ್ವ ಇದು. ಇನ್ನ ಬಂದು ಕೆಲವೊಬ್ರು ಏನ್ ಮಾಡ್ತಾರೆ, ಸೊ ಈಗ ನೋಡಿ ರಾಮಾಯಣದಲ್ಲೂ ಸಹ ರಾವಣ ಅಂದ್ರೆ ಏನರ್ಥ? ಯಾರು ಇನ್ನೊಬ್ರನ್ನ ಅಳಿಸ್ತಾರೆ ಅವ್ರು ಏನಂತ ಕರೀತಾರೆ? ರಾವಣ ಅಂತ ಕರೀತಾರೆ. ಶೂರ್ಪನಖಿ ಅಂದ್ರೆ ಮಾತಿನಲ್ಲೇ ನೀನೇ ಕಮ್ಮಿನಾ ಅಂದ್ಬಿಟ್ಟು ಏನೋ ಮಾತಿನಲ್ಲೇ ಏನ್ ಮಾಡ್ತಾರೆ, ಚುಚ್ಚುತ್ತೀರ ಮಾಡ್ತಾ ಇರ್ತಾರೆ. ಅಂತಾರೆ ಅಂತವ್ರು ಏನಿರ್ತಾರೆ ಶೂರ್ಪನಖಿ ಅಂತ ಕರೀತಾರೆ. ಇನ್ನ ಬಂದು ಕುಂಭಕರ್ಣ ಅಂದ್ರೆ ನಿದ್ದೆ ಮಾಡೋದಲ್ಲ, ಕುಂಭಕರ್ಣ ಒಬ್ಳಿಗೆ ಸುಮ್ಮನೆ ಪ್ರಭು ನೀವಿಲ್ಲ ಅಂದ್ರೆ ಕೀರ್ತನೆ ಆಗಲ್ಲ, ನನಗೆ ಒಬ್ಳು ಬಿಟ್ರೆ ಅದೊಂಥರ ಕುಂಭಕರ್ಣದ ಅವತ್ತೇನೋ ಇದಾಗ್ಬಿಡುತ್ತೆ. ಓಕೆ, ಸೊ ಹೀಗೆ ಆದ್ರೆ ನಮ್ಮ ವಿಭೀಷಣ ಅಂದ್ರೇನು? ಧರ್ಮದ ಪಥದಿಂದ ಯಾರು ಬಂದು ವಿಚಲಿತ ಆಗಲ್ಲ ಅವನನ್ನ ಏನಂತ ಕರೀತಾರೆ? ಹಿಂದೆ ಎಲ್ಲ ಅವರ ಒಂದು ಕ್ವಾಲಿಟೀಸ್, ಅವ್ರ ಗುಣದನ್ನ ನೋಡ್ಕೊಂಡು ಏನ್ ಮಾಡ್ತಾ ಇದ್ರು, ಅವ್ರಿಗೆ ಹೆಸರುಗಳನ್ನ ಇಡ್ತಾರೆ. ಈಗ ಏನಂತ ಕರೀತಾರೆ? ಈಗ ಮೃತ್ಯುಂಜಯ ಅಂತ ಹೇಳ್ತಾರೆ. ನಮಗೂ ಮೃತ್ಯುನೇ ಬಂದ್ಬಿಡುತ್ತೆ, ಅವ್ರಿಗೂ ಮೃತ್ಯುವಿನಿಂದ ಜಯನೇ ಕೊಡೋದಿಲ್ಲ. ಓಕೆ, ನಮಗೂ ಆ ಹೆಸರಿಗೆ ಏನೋ ಹೋಲಿಕೆನೇ ಬರೋದಿಲ್ಲ, ಸಂಬಂಧನೇ ಬರೋದಿಲ್ಲ. ಓಕೆ, ಹೀಗೆ ಏನಾಗುತ್ತೆ, ಅಂತ ಸೋಲೋಮಾನ್ ಐಲ್ಯಾಂಡ್ಗಳು ಅಂದ್ಬಿಟ್ಟು ಇದೆ. ಆ ಐಲ್ಯಾಂಡ್ಗಳಲ್ಲಿ ದೊಡ್ಡ ದೊಡ್ಡ ಮರಗಳು, ಅವು ತುಂಬಾ ಹಾರ್ಡ್. ಆ ಮರನ ಕಡಿಬೇಕು ಅಂದ್ರೆ ಏನ್ ಮಾಡ್ತಾರೆ, ಎಲ್ಲ ಮರ ಕಡಿಯೋರು ಹೋಗ್ತಾರೆ, ಮರಕ್ಕೆ ಬೈತಾರೆ, ಕೆಟ್ಟ ಕೆಟ್ಟ ಮಾತೆಲ್ಲ ಬೈತಾರೆ. ಆ ರೀತಿ ಒಂದು ವಾರ ಮಾಡ್ತಾರೆ, ಸುತ್ತಲ ಮರ ನಿಂತ್ಕೊಳ್ತಾರೆ, ಯಾವ ಮರ ಕಡಿಬೇಕು ಅಂತ ಚಾಯ್ಸ್ ಮಾಡ್ಕೊಳ್ತಾರೆ. ಆ ಮರಕ್ಕೆ ಬೈತಾರೆ ಬೈತಾರೆ ಬೈತಾರೆ. ನೆಕ್ಸ್ಟ್ 1 ವೀಕ್ ಆದ್ಮೇಲೆ ಆ ಮರ ಸಾಫ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ, ಹೊಡೆದಾಕ್ಬಿಡ್ತಾರೆ. ಸೊ ನೋಡಿ, ನಾವು ಸಹ ಸೊ ಯಾವ ರೀತಿ ಒಂದು ಮಾತು ಎಷ್ಟು ಮುಖ್ಯ ಅನ್ನೋದು ಭಗವಂತನು ಸಹ ಭಗವದ್ಗೀತೆಯಲ್ಲಿ ಸಹ ಮಾತಿನ ತಪಸ್ಸೆ ಅದನ್ನು ಸಹ ನಾವು ಆಡುವಂಥ ಮಾತು ಇನ್ನೊಬ್ಬರಿಗೆ ಹೇಗಿರ್ಬೇಕು? ಹಿತವಾಗಿರ್ಬೇಕು, ಪ್ರಿಯವಾಗಿರ್ಬೇಕು, ಸತ್ಯವಾಗಿರ್ಬೇಕು. ಓಕೆ, ಸೊ ಹೀಗೆ ಸೊ ನಾವು ಸಹ ಯಾವ ರೀತಿ ಒಂದು ಜೀವನದಲ್ಲಿ ಬಂದು ಈ ಒಂದು ಮಾತು ಒಂದು ಎಷ್ಟು ಪರಿಣಾಮ ಬೀರುತ್ತೆ ನೋಡಿ. ಕೈಕೇನು ಸಹ ನೋಡಿ, ಹಾಲು ಹೊಡೆದೋಕೆ ಒಂದನಿ ಏನೋ ಹಿಂಬೇಡಿನ ಹುಳಿ ಹಾಕಿದ್ರೆ ಸಾಕೇನಾಗುತ್ತೆ, ಹಾಲು ಬಂದು ಹೊಡೆದೋಗ್ಬಿಡುತ್ತೆ. ನಮಗೂ ಸಹ ಅಷ್ಟೇ, ಒಂದು ಕೆಟ್ಟವ್ರ ಸಹವಾಸ ಸ್ವಲ್ಪ ಮಾಡಿದ್ರು ಸಹ ನಮ್ಮಲ್ಲಿರುವಂತಹ 100 ಕೆಟ್ಟ ಗುಣಗಳು ಸಹ ಏನಾಗುತ್ತೆ, ನಾಶ ಆಗುತ್ತೆ. ಆಕ್ಚುಲಿ ಮಂತ್ರೆ ಬಂದು ಏನೋ ರಾಮ ಬಂದು ಕೈಕೇನೆ ಅಷ್ಟು ಪ್ರೀತಿಸ್ತಾ ಇದ್ದಾರೆ. ರಾಮ ಅಂದ್ರೆ ಪ್ರಾಣ. ರಾಮನ ಏನೋ ಪಟ್ಟಾಭಿಷೇಕ ಅಂತಷ್ಟೇ ಯಾರು ಸ್ಥಾನದ ಪಟ್ಟಿದ್ದು? ಕೈಕೆ. ಸರನೆ ಎತ್ತು ಕೊಟ್ಟಿದ್ದಾರೆ, ಆದ್ರೆ ಮಂತ್ರ ಏನ್ ಮಾಡ್ತಾರೆ, ಹೋಗಿ ಬಿಸಾಕಿ ಬಿಡ್ತಾರೆ. ಸೊ ಇಲ್ಲಿ ಈ ಮಂತ್ರೆ ಒಂದು ಇದರಲ್ಲಿ ನಾವು ನಮ್ಮ ಜೀವನದಲ್ಲಿ ಏನು ಕಲಿಬೇಕು ಅಂದ್ರೆ, ನಮ್ಮಲ್ಲಿರುವಂತ ಪರ್ಸನಲ್ ಏನಿದೆ ನಮ್ಗಿಂತ ದೊಡ್ಡವ್ರ ಹತ್ರ ಡಿಸ್ಕಸ್ ಮಾಡ್ಕೋಬೇಕು, ನಮ್ಗಿಂತ ಕೆಳಗಡೆ ಇರೋ ಹತ್ರ ನಮ್ಮ ಪರ್ಸನಲ್ ಥಿಂಗ್ಸ್ ಎಲ್ಲ ಹೇಳ್ಕೋಬಾರ್ದು. ಆದ್ರೆ ಮಂತ್ರೆ ಬಂದೇನೋ ಕೈಕೇಯ ಏನಾಗ್ಬೇಕು, ಸೇವೆಗೆ. ಆದ್ರೇನೋ ಕೈಕೇಯ ಜೀವನದಲ್ಲಿ ಏನೇನು ನಡೆದಿದೆ ಅಂತ ಎಲ್ಲರಿಗೂ ಯಾರು ಗೊತ್ತಿದೆ? ಮಂತ್ರೆ ಗೊತ್ತಿದೆ. ಮಂತ್ರೆ ಏನ್ ಮಾಡಿದ್ದು, ನೀನು ರಾಮಾಯಣ ರಾಜನಾದ್ರೆ ನೀನು ಬಂದು ಏನ್ ಮಾಡ್ಬೇಕು, ಕೌಸಲ್ಯ ದಾಸಿ ಆಗ್ಬೇಕಾಗುತ್ತೆ. ಯಾರು ದಾಸಿ ಆಗ್ಬೇಕು? ನೀನು ಕೌಸಲ್ಯ ದಾಸಿ ಆಗ್ಬೇಕು. ಅದು ಯಾಕಂದ್ರೆ ಮಂತ್ರಿಗೆ ಏನ್ ಪ್ರಾಬ್ಲಮ್, ನಾನು ಇರೋ ದಾಸಿಯರಿಗೆಲ್ಲ ನಾನೇ ಕಿಂಗೀಗ, ನಾನು ಹೋಗ್ಬಿಡ್ತೀನಿ ಅಂತ ಅವ್ರಿಗೆ ಪ್ರಾಬ್ಲಮ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇಲ್ಲಿ ಬಂದು ಏನ್ ಮಾಡ್ಬಿಡ್ತಾರೆ, ಹುಡುಗಿ ಏನ್ ಮಾಡ್ತಾರೆ. ಹಾಗೇನಾಗುತ್ತೆ, ಕೈಕೇಯಿಗೆ ಅನ್ಸುತ್ತೆ ನಾನು ಸಹ ಕೌಶಲ್ಯಕ್ಕಿಂತ ಇನ್ನೂ ದೊಡ್ಡ ಮಟ್ಟದಲ್ಲೇ ಇರ್ಬೇಕು ಅಂತ ಏನ್ ಮಾಡ್ತಾರೆ. ಆಗ ಮಂತ್ರ ನೋಡು, ನಿನ್ ಗಂಡ 2 ವರಗಳು ಕೊಟ್ಟಿದ್ದಾರೆ. ಏನೋ ಒಂದ್ಸತಿ ಯುದ್ಧದಲ್ಲಿ ನಡಿಬೇಕಾದ್ರೆ ಏನಾಗುತ್ತೆ, ರಥದ ಒಂದು ಏನೋ ರಥದ ಚಕ್ರ ಬಿಚ್ಚೋಡ್ತಾ ಇರ್ತಾರೆ. ಅವ್ರು ಏನ್ ಮಾಡಿರ್ತಾರೆ, ಅವ್ರು ಬೆರಳನ್ನ ಕೊಟ್ಟು ಏನ್ ಮಾಡಿರ್ತಾರೆ, ಆ ಚಕ್ರ ಬೀಳದಂತೆ ಏನ್ ಮಾಡಿರ್ತಾರೆ, ರಕ್ಷಣೆ ಮಾಡಿರ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, ದಶರಥ ಮಹಾರಾಜರು ಕೇಳ್ತಾರೆ, ನಿನ್ಗೇನು ವರ ಬೇಕು? ನಾನು ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿ, ಇವಾಗ ಸಮಯ ಬಂದಿದೆ ಕೇಳ್ಬಿಡು ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ, ಭರತ ರಾಜನಾಗಬೇಕು, ರಾಮ ಬಂದು ಕಾಡಿ. ಸೊ ಹೀಗೆ ನೋಡಿ, ದಶರಥ ಮಹಾರಾಜ ಬರ್ಬೇಕಾದ್ರೆ ಎಷ್ಟು ಆನಂದವಾಗಿ ಬಂದ. ಶಬ್ದ ಒಂದೇ ಒಂದು ಶಬ್ದ, 2 ಶಬ್ದ, ಏನು ಭರತ ರಾಜನಾಗಬೇಕು ಅದು ಓಕೆ, ಆದ್ರೆ ರಾಮ ಕಾಡಿಗೆ ಹೋಗ್ಬೇಕಾಗಿತ್ತಂತ ಆ ಶಬ್ದದಿಂದ ಏನಾಗುತ್ತೋ. ಸೊ ನಮ್ಮ ದಶರಥ ಮಹಾರಾಜನೇ ದೇಹ ತ್ಯಾಗ ಮಾಡ್ತಾರೆ.
ಆದ್ರೆ ಪ್ರಭುಪಾದರು ಈ ಹರೇ ಕೃಷ್ಣ ಮಂತ್ರ ಎಂಬ ಶಬ್ದದಿಂದ ಇಡೀ ಬ್ರಹ್ಮಾಂಡನೇ ಬಂದು ಭಕ್ತಿ ಕರ್ಕೊಂಡು ಬರ್ತಾರೆ. ಏನೋ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಎಂತ ಬರ್ತದೋ ಪ್ರಭುಪಾದ ಪ್ಲಾನ್ ಅಂತ ಟೋಸ್ಕ್ವಿನ್ ಸ್ಕ್ವೇರ್ ಪಾರ್ಕ್ ನ್ಯೂಯಾರ್ಕ್ ನಲ್ಲಿ ಏನ್ ಮಾಡ್ತಾರೆ, ಪ್ರಭುಪಾದ ಬಂದು ಏನ್ ಮಾಡಿದ್ರು, ಕೀರ್ತನೆ ಮಾಡ್ತಾ ಇದ್ರು ಅಂತ ಹರೇ ಕೃಷ್ಣ ಹರೇ ಕೃಷ್ಣ ನೋಡಿ, ಈ ಶಬ್ದದಲ್ಲಿ ಎಂತೆಂತ ಪರಿವರ್ತನೆ ಆಗಿ ಯಾವ ರೀತಿ ಬರ್ತಿತ್ತು ಅಂದ್ರೆ, ಓಕೆ, ಪ್ರಭುಪಾದ್ ಮಾಡಿದಿಷ್ಟೇ, ಏನೋ ಕುತ್ಕೊಂಡು ಏನ್ ಮಾಡಿದ್ರು, ಕೀರ್ತನೆ ಮಾಡಿದ್ರು. ನಾವು ಅಷ್ಟೇ ಎಲ್ಲರ ಮನೆಗೆ ಹೋಗ್ಬೇಕು, ಕೀರ್ತನೆ ಮಾಡಬೇಕು, ಭಕ್ತಿಗೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರು. ತೋರ್ಸ್ರಿ ನೀವು ಬಂದಿದ್ದೀರಾ ಅಂತ ನಾನು ದಿವಸ ಬರ್ತಾರೆ. ಓಕೆ, ಸೊ ಹೀಗೆ ಎಲ್ಲರೂ ಸಹ ನೂರಾರು ಜನ, ಸೊ ಹುಡುಗರು ಎಲ್ಲರೂ ಸಹ ಅಟ್ರಾಕ್ಷನ್ ಆಗ್ತಾರೆ ಈ ಒಂದು ಹರೇ ಕೃಷ್ಣ ಮಂತ್ರ. ಅದರಿಂದ ಭಗವಂತನ ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಪುರಂದರದಾಸರು ಏನ್ ಮಾಡ್ತಾರೆ, ಏನಂತ ಹೇಳ್ತಾರೆ. ಸೊ ನಾನು ರೀಸೆಂಟ್ ಆಗಿ ಬಂದು ಏನೋ ನಮ್ಮ ಇದೊಂದು ಕಲ್ತ್ಬಿಡಪ್ಪ, ಕಾರ್ತಿಕ್ ನಾಡೋಕಾದ್ರೆ ನಿನ್ನ ನಾನಡೋಕೆ ಉಂಟಲ್ಲ, ಓಕೆ, ಹೇಳ್ತೀರಾ ಭಕ್ತರು, ನಂಗೆ ಹೇಳ್ಬಿಟ್ಟು ಬರ್ರಿ. ಓಕೆ, ಭಗವಂತ ಬಂದು ನಾವೆಲ್ಲ ಏನಾಗಿದ್ದೀವಿ, ಡೊಂಕ್ ಆಗಿದ್ದೀವಿ, ಆದ್ರೆ ಭಗವಂತನ ನಾಮ ಮಾತ್ರ ಏನಾಗಿದೆ, ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಏನು, ನದಿಯು ಡೊಂಕ ಆದ್ರೇನು ಉದಕ ಡೊಂಕ ಬಿಟ್ಟಲ್ಲ, ನದಿ ಬಂದು ಏನಾಗಿದೆ, ಡೊಂಕಾಗ ಹರಿತಾ ಇದೆ. ಏನಾಗಿದೆ, ಇಲ್ಲಿಗೆ ಬನ್ನಿ ಭಕ್ತರು. ಹರೇ ಕೃಷ್ಣ ಇಲ್ಲ ಇದೆ ಬರ್ದಿರ್ತಿದೀವಿ ನಾವು, ಕೊಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಓಕೆ, ಸಿಕ್ತಪ್ಪ. ಸೊ ಹೀಗೆ ನೆಕ್ಸ್ಟ್ ಏನು, ಕಪ್ಪು ಟೊಂಕ ಆದ್ರೆ ಏನು, ಸಿಹಿ ಟೊಂಕೆ ಬಿಟ್ಟಲ್ಲ, ಕಬ್ಬು ಬಂದೇನಾಗಿದೆ, ಟೊಂಕ ಬಂದಿದೆ, ಅದೇ ಸ್ವೀಟ್ ಮಾತ್ರ ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದು ಹೀಗೆ ಭಗವಂತನ ನಾಮ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಪುರಂದರದಾಸರು ಬಂದು ನಮಗೆ ಬಂದು ಏನ್ ಮಾಡ್ತಾರೆ, ಹೇಳ್ತಾರೆ. ಹೀಗೆ ನಾವು ಸಹ ಎಲ್ಲ ಹೇಗಿದ್ದೀವಿ, ಡೊಂಕ ಆಗಿದ್ದೀವಿ. ನಾಡೊಂಕಾದರೇನೋ ನಿನ್ನ ನಾಮಡೊಂಕೆ ವಿಠಲ ವಿಠಲ, ವಿಠಲ. ನಾಡೊಂಕಾದರೇನು ನಿನ್ನ ನಾಮಡೊಂಕೆ ವಿಠಲ, ನಾಡೊಂಕಾದರೇನು ನಿನ್ನ ನಾಮಡೊಂಕೆ ವಿಠಲ, ವಿಠಲ. ನದಿಯು ಡೊಂಕಾದರೇನು ಉದಕ ಡೊಂಕೆ ವಿಠಲ, ನದಿಯು ಡೊಂಕಾದರೇನು ಉದಕ ಡೊಂಕೆ ವಿಠಲ, ಹೂಡೊಂಕಾದರೇನು ವಿಷವು ಡೊಂಕೆ ವಿಠಲ, ಹಾವು ಡೊಂಕಾದರೇನು ವಿಷವು ಡೊಂಕೆ ವಿಠಲ, ನಾಡೊಂಕಾದರೇನು ನಿನ್ನ ನಾಮ
ಏನು ಸ್ಟ್ರೈಟ್ ಆಗಿದೆ? ಭಗವಂತನ ನಾಮ ಮಾತ್ರ ಏನಾಗಿದೆ? ಸ್ಟ್ರೈಟ್ ಆಗಿದೆ. ಸೊ ಹೀಗೆ ಅಮೆರಿಕದ ಒಂದ್ಸತಿ ಏನಾಯ್ತು, ಒಬ್ಬ ಅಮೆರಿಕನ್ಗೆ ನಮ್ಮ ಅಂತ ಜೇನು ಕೃಷ್ಣಮೂರ್ತಿ ಅಂದ್ಬಿಟ್ಟು ಒಬ್ಬ ಕವಿತೆಗಳನ್ನ ಬರೀತಾರೆ. ಅವ್ರ ಕವಿತೆಗಳನ್ನ ಇಷ್ಟ ಆಗಿದೆ. ಯಾಕಂದ್ರೆ ಅಮೆರಿಕದಲ್ಲಿ ಯಾರು ಇಷ್ಟ ಆಗ್ತಾರೆ ಅವ್ರ ನಾಯಿಗೆ ಅದನ್ನೇ ಹೆಸರಿಟ್ಟರು. ಏನ್ ಮಾಡ್ತಾರೆ ನಾಯಿಗೆ? ಸೊ ಅದೇ ಹೆಸರಿಟ್ಟರು. ಅವ್ರೇನ್ ಮಾಡಿದ್ರು, ಅವ್ರ ನಾಯಿಗೆ ಏನ್ ಮಾಡಿದ್ರು? ಕೃಷ್ಣ ಅಂತ ಹೆಸರಿಟ್ರು. ಏನ್ ಮಾಡಿದ್ರು? ಕೃಷ್ಣ ಅಂತ ಹೆಸರಿಟ್ರು. ಏನಾಗಿದೆ, ನಾಯಿ ಬಂದು ರೋಡಲ್ಲಿ ಹೊರಟೋಗ್ಬಿಟ್ಟಿದೆ. ಆ ನಾಯಿ ಹೊರಟೋಗೋದಕ್ಕೂ ನಮ್ಮ ಇಸ್ಕಾನ್ ಭಕ್ತರು ಹರೇ ಕೃಷ್ಣ ಅಂತ ಕೀರ್ತನೆ ಮಾಡ್ಕೊಂಡು ಬರೋದಕ್ಕೂ ಕರೆಕ್ಟ್ ಆಗುತ್ತೆ. ಆ ವ್ಯಕ್ತಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕೃಷ್ಣ 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 ಅಂತ ಕೂಗ್ತಾ ಇದ್ದಾರೆ. ಅವ್ರು ಯಾರು ಕೂಗ್ತಾ ಹೋದರೆ ಆ ನಾಯಿ ಕೂಗ್ತಾ ಇದ್ದಾರೆ. ಆದ್ರೆ ನಮ್ಮ ಇಸ್ಕಾನ್ ಭಕ್ತರಿಗೆ ಏನಿಸ್ತು, ಭಕ್ತನಪ್ಪ, ಕೃಷ್ಣ ಕೃಷ್ಣ ಕೃಷ್ಣ, ಏನ್ ಕೃಷ್ಣನ ವೀರ ನಿಮಗೆ ಹೇಳ್ಕೊಂಡು ಹೋಗ್ಬಿಟ್ರು. ಬಾ ಕೃಷ್ಣ ನಮ್ಮ ದೇವಸ್ಥಾನದಲ್ಲಿ ಅವರಂತ ಏನ್ ಮಾಡ್ಬಿಟ್ರು? ಕರ್ಕೊಂಡೋಗಿ ಕೃಷ್ಣನ ಬಗ್ಗೆ ವರ್ಣನೆ ಮಾಡಿದ್ರು 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 ಭಕ್ತರೇ ಆಗ್ಬಿಟ್ರು. ಅವ್ರು ಏನಾಗ್ಬಿಟ್ರು? ಭಕ್ತರೇ ಆಗ್ಬಿಟ್ರು. ಅವ್ರ ಹೆಸರು ಯಾವ ಮಹಾರಾಜಗ? ಕದಂಬ ಕಾನನ ಮಹಾರಾಜ ಆಗಿದ್ದಾರೆ. ಓಕೆ, ನೀವೇನು ಹರೇ ಕೃಷ್ಣ ಅಂತ ಕದಂಬ ಕಾನನ ಮಹಾರಾಜ ನೋಡಿದ್ರೆ ಏನ್ ಕೀರ್ತನೆ ಮಾಡ್ತಾರೆ ಮಹಾರಾಜರು. ಓಕೆ, ಹೀಗೆ ಬರೀ ಕೃಷ್ಣನ ಒಂದು ನಾಮಸ್ಮರಣೆ ಬರದಿಂದ ಏನಾಗ್ಬಿಟ್ಟಿದೆ? ಯಾರ್ಯಾರೋ ಭಕ್ತಿಗೆ ಬಂದ್ಬಿಟ್ಟಿದ್ದಾರೆ. ಓಕೆ, ಹೀಗೆ ನಾವು ಸಹ ಏನಕ್ಕೆ ಯಾವಾಗಲೂ ಜಪ ಮಾಡ್ರಿ, ಹೆಂಗೋ ಒಟ್ಟಲ್ಲಿ ದೇವಸ್ಥಾನಕ್ಕೆ ಬಂದು ಕೃಷ್ಣ ಅಂದ್ರಿ ಗೋವಿಂದ ಅಂದ್ರಿ ಅಂದ್ಬಿಟ್ಟು ಏನಕ್ಕೆ ನಾವೆಲ್ಲ ಏನ್ ಮಾಡ್ತಾ ಇರ್ತೀವಿ? ಎಲ್ಲರಿಗೂ ಸಹ ಏನ್ ಮಾಡ್ತಾ ಇರ್ತೀವಿ? ಆದಷ್ಟು ಬಂದು ಏನ್ ಮಾಡ್ತಾ ಇರ್ತೀವಿ? ಎಲ್ಲರಿಗೂ ಸಹ ಉತ್ಸಾಹ ಬರೋ ತರ ಮಾತಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಈಗ ಆರ್ಟ್ ಗ್ಯಾಲರಿಗೆ ಒಬ್ಬ ಭಕ್ತ ಹೋದ. ಆರ್ಟ್ ಗ್ಯಾಲರಿಯಲ್ಲಿ ಏನ್ ಮಾಡಿದ್ದಾರೆ? ಅಷ್ಟ ಸಖಿಯರು ಡ್ಯಾನ್ಸ್ ಮಾಡೋ ತರ ಅದು ಚಿತ್ರನ ಬರೆದಿದ್ದಾರೆ. ಅದ್ರಲ್ಲಿ ಕೃಷ್ಣ ಮಧ್ಯದಲ್ಲಿ ನಿಂತಿದ್ದಾರೆ. ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಹೂ ಇಸ್ ದಿಸ್ ಬ್ಲೂ ಬಾಯ್ ಅಂತ ಕೇಳಿದ್ದಾರೆ. ಆರ್ಟ್ ಗ್ಯಾಲರಿಯಲ್ಲೂ ಪಾಪ ಸದ್ಯ ಅವ್ರಿಗೆ ಕೃಷ್ಣ ಅಂತ ಹೇಳಿದ್ದಾರೆ. ಕೃಷ್ಣ ವೆರಿ ಬ್ಯೂಟಿಫುಲ್ ಬಾಯ್ ಅನ್ಕೊಂಡು ಏನ್ ಮಾಡಿದ್ದಾರೆ? ಹೊರಗಡೆಗೆ ಹೋಗಿದ್ದಾರೆ. ಇಸ್ಕಾನ್ ಭಕ್ತರು ಏನ್ ಮಾಡ್ತಾ ಇದ್ದಾರೆ? ಕೀರ್ತನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕೀರ್ತನ್ ತಾಳ, ಮೃದಂಗ ತಾಳ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಬಂದು ದೇವಸ್ಥಾನ ಜಾಯ್ನ್ ಆಗ್ಬಿಟ್ಟಿದೆ. ಹೀಗೆ ಬರೀ ಕೃಷ್ಣನ ಒಂದು ಚಿತ್ರ, ಕೃಷ್ಣನ ಒಂದು ನಾಮ. ಓಕೆ, ಸೊ ಪ್ರಭುಪಾದರು ಸಹ ಕಲ್ಕತ್ತಾದಲ್ಲಿ ಪ್ರಭುಪಾದ ಇದ್ದಾರೆ. ಪ್ರಭುಪಾದ ಬಂದಾಗ ಪ್ರಭುಪಾದ, ನೀವು ಅಮೆರಿಕಕ್ಕೆ ಹೋದಾಗ ನಿಮ್ಮ ಜೊತೆಲಿ ಎಷ್ಟು ರೂಪಾಯಿ ದುಡ್ಡು ತಗೊಂಡೋಗಿದ್ರಿ? ಎಷ್ಟು ರೂಪಾಯಿ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಪ್ರಭುಪಾದ ತಗೊಂಡೋಗಿದ್ದು? 40 ರೂಪಾಯಿ. ಪ್ರಭುಪಾದ ಬರೀ 10 ವರ್ಷದಲ್ಲಿ 40 ಕೋಟಿ ಮಾಡ್ಬಿಟ್ಟಿದ್ರು. ಎಷ್ಟು ಕೋಟಿ ಮಾಡಿದ್ದಾರೆ? ಎಲ್ಲ ಆಲ್ ಓವರ್ ದಿ ವರ್ಲ್ಡ್, ಪ್ರಪಂಚದಲ್ಲಿ ನಮ್ಮ ಇಸ್ಕಾನ್ ಬಂದು ಏನು ಎಲ್ಲ ಸೆಂಟ್ರಲ್ಲಿ ಇವತ್ತು ದೇವಸ್ಥಾನ ನಡೆದಿದೆ. ಈಗ ರಾಜಾಜಿನಗರ ಸೊ ಕರೆಕ್ಟ್ ಸಿಟಿ ಸೆಂಟ್ರು. ಓಕೆ, ಸೊ ಹೀಗೆ ಪ್ರಭುಪಾದ ಕೇಳ್ತಾರೆ ಹೇಗಿದ್ದು ಸಾಧ್ಯ ಆಯ್ತು ಪ್ರಭುಪಾದ? ಏನು ಬಿಸ್ನೆಸ್ ಸ್ಟ್ರಾಟಜಿ ಏನು ಅಂತ ಕೇಳ್ತಾರೆ. ಏನೋ ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ ಏನು ಪ್ರಭುಪಾದ ಹೇಳಿ ಅಂತ. ಪ್ರಭುಪಾದ ಹೇಳಿಲ್ಲ. ಏನಂತ ಹೇಳ್ತಾರೆ? ನಾನು ಬಂದು ಕರ್ತಾಲ್ ಇಟ್ಕೊಂಡೆ, ಹರೇ ಕೃಷ್ಣ ಮಂತ್ರ ಕುತ್ಕೊಂಡು ಹೇಳ್ತಾ ಇದ್ದೆ, ಎಲ್ಲ ಅಡಗಿ ಬಂದಿತ್ತು. ಕೃಷ್ಣನ ನಾಮ ಅಂತ ಎಲ್ಲ ಬಂತು. ಅವನಿಗೆ ಅರ್ಥ ಆಗಲಿಲ್ಲ. ಪ್ರಭುಪಾದ ಹೇಗ್ ಬಂತು? ಕೃಷ್ಣ ಎಲ್ಲ ಕೊಟ್ಟ. ಪ್ರಭುಪಾದ ಹೇಗ್ ಬಂತು? ಪಕ್ಕದಲ್ಲಿರೋದು ಏನ್ ಹೇಳ್ತಾರೆ? ಪ್ರಭುಪಾದ ಹೇಳ್ತಾ ಇದ್ದಾರೆ, ಕೃಷ್ಣನ್ ಶರಣ ಆದ್ರೆ ಕೃಷ್ಣ ಎಲ್ಲನೂ ಕೊಡ್ತಾನೆ. ಪ್ರಭುಪಾದ ಪಾಪ ಬಂತು. ವಾಟ್ ಐ ಆಮ್ ಟೆಲ್ಲಿಂಗ್, ಐ ಆಮ್ ಚಾಂಟಿಂಗ್ ಕೃಷ್ಣಾಸ್ ಹೋಲಿ ನೇಮ್, ಇಟ್ ಇಸ್ ಆಟೋಮೆಟಿಕ್ಲಿ ಏನಾಯ್ತು ಬಂತು ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ಅದಕ್ಕೆ ಮತ್ತೆ ಇಂಟರ್ಪ್ರಿಟೇಷನ್ ಕೊಡಬೇಕು. ಏನೋ ಕೃಷ್ಣನ ನಾಮದಿಂದ ಏನಾಯ್ತು? ಎಲ್ಲ ಬಂತು ಅಷ್ಟೇ. ಓಕೆ, ಅಷ್ಟೇ ಪ್ರಭುಪಾದ ಆಸೆ ಕೊಟ್ಟಿದ್ರು. ಹಂಗೆ ನಾವು ಮಾಡ್ಬೇಕಾಗಿರೋದೇನೋ ಕೃಷ್ಣನ ನಾಮನ ಸ್ಮರಣೆ ಬಂದು ಮಾಡ್ತಿದ್ರಿಲ್ಲ ಅಂತೆ ಎಲ್ಲ ಸಿಗುತ್ತೆ. ಅದು ಬಿಟ್ಟು ಬಿಟ್ಟಿದೆಲ್ಲ ಮಾಡ್ತೀವಿ. ಕೃಷ್ಣನ ನಾಮ ಸ್ಮರಣೆ ಮಾತ್ರ ಏನ್ ಮಾಡೋದಿಲ್ಲ, ನಾವು ಮಾಡೋದಿಲ್ಲ. ಓಕೆ, ಸೊ ಹೀಗೆ ಪ್ರಭುಪಾದರು ಒಂದೇ ವಾಕ್ಯ ಹೇಳಿದ್ರು, ಕೃಷ್ಣನ ನಾಮಸ್ಮರಣೆ ಮಾಡಿದ್ರೆ ಅದು ಆಟೋಮೆಟಿಕಲಿ ನನಗೆ ಎಲ್ಲಾನು ಸಹ ಎಲ್ಲ ಶಿಷ್ಯಂದಿರು ಕೊಟ್ಟರು. ಎಲ್ಲಾನು ಸಹ ಭಗವಂತ ಏನ್ ಮಾಡ್ತಾನೆ? ಒಂದು ನಾಮಸ್ಮರಣೆ ಮಾಡಿದ ತಕ್ಷಣ ಏನ್ ಮಾಡಿದ್ರು? ಎಲ್ಲಾನು ಕೊಟ್ಟರು. ಅದೇ ರೀತಿ ನಾವು ಸಹ ಏನ್ ಮಾಡಬೇಕು? ಪ್ರತಿನಿತ್ಯ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹೀಗೆ ಪ್ರಭುಪಾದರು ಬರೀ 18 ಜನ ಭಕ್ತರು ಕೃಷ್ಣನ ನಾಮದ ಮೇಲೆ ಯಾರ ನಂಬಿಕೆ ಇರುತ್ತೆ ಅವ್ರು ಇಡೀ ಬ್ರಹ್ಮಾಂಡನ ಬಂದು ಏನ್ ಮಾಡ್ತಾರೆ? ಕೃಷ್ಣ ಭಕ್ತಿಗೆ ಬಂದು ಕರ್ಕೊಂಡು ಬರ್ತಾರೆ. ನಮಗೇನೋ ಅಷ್ಟೊಂದು ಒಂದು ದೃಢ ನಾಮದ ಮೇಲೆ ಒಂದು ದೃಢದ ಒಂದು ಏನೋ
ನಂಬಿಕೆ ಇಲ್ಲ. ಓಕೆ, ಆದ್ರಿಂದ ನಮಗೆ ಯಾವಾಗ ಒಂದು ಭಗವಂತನ ನಾಮದ ಮೇಲೆ ಯಾವಾಗ ಒಂದು ನಂಬಿಕೆ ಬರುತ್ತೆ, ಏನಾಗುತ್ತೆ, ಎಲ್ಲವನ್ನು ಸಹ ಚೇಂಜ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ನೀವು ಧ್ರುವ ಮಹಾರಾಜನ ಕಥೆನ ಕೇಳ್ಬೋದು. ನಾವು ಸಹ ಯೋಚನೆ ಮಾಡಬೇಕು. ಧ್ರುವ ಮಹಾರಾಜನ ಕತೆ ಮತ್ತು ಭಕ್ತ ಪ್ರಹ್ಲಾದನ ಕತೆ ಡೈಲಿ ಬಂದು ಯಾರು ಕೇಳ್ತಾ ಇದ್ರು? ಮಹಾಪ್ರಭುಗಳು, ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದ್ರು? ಡೈಲಿ ಕೇಳ್ತಾ ಇದ್ರು. ಏನಕ್ಕೆ ಕೇಳ್ಬೇಕು? ಡೈಲಿ ಭಕ್ತಿಲಿ ದೃಢ ಸಂಕಲ್ಪ ಬರುತ್ತೆ. ಏನ್ ಬರುತ್ತೆ ಭಕ್ತಿಲಿ? ದೃಢ ಸಂಕಲ್ಪ ಬರುತ್ತೆ. ಸೊ ಅವರಿಬ್ರು 5 ವರ್ಷ ಇರ್ಬೇಕಾದ್ರೆ ಭಗವಂತನ ಕೃಪೆನ ಬಂದು ತಗೊಂಡು, ಹೌದಲ್ಲ? ಸೊ ಹೀಗೆ ಧ್ರುವ ಮಹಾರಾಜನೇನೋ ಅಮ್ಮ ಹೇಳಿದ್ರೆ ಏನಂತ, ನೀನು ಬಂದು ನಾನು ಒಂದು ತಾಯಿ ಪ್ರೀತಿ ಕೊಡ್ಬೋದು, ಆದ್ರೆ ಕೃಷ್ಣ ನಿನಗೆ ಸಾವಿರಾರು ಜನರು ತಾಯಿನ ಕೊಡ್ತಾನೆ, ಪ್ರೀತಿನ ಕೊಡ್ತಾನೆ, ಮತ್ತೆ ನಿನಗೇನ್ ಬೇಕು ಎಲ್ಲಾನು ಕೊಡ್ತಾನೆ ಅಷ್ಟೇ ಹೇಳಿದ್ರು. ತಕ್ಷಣ 5 ವರ್ಷದ ಮಗು ಏನಾಗೋಯ್ತು? ತಪಸ್ಸಿಗೆ ಹೊಟ್ಟೋಗ್ಬೇಕು. ಕೃಷ್ಣ ಎಲ್ಲಿ ಸಿಗ್ತಾನೆ? ಕಾಡಿನಲ್ಲಿ ಸಿಗ್ತಾನೆ, ಅಷ್ಟೇ ಅವ್ರು ಮಾಡಿದ್ರು. ಏನಾಯ್ತು? ರಾತ್ರಿ ಹತ್ತನೇ ಮಗು ಏನಾಯ್ತು? ಹೋಯ್ತು. ಹೋಗ್ಬಿಟ್ಟು ಏನ್ ಮಾಡ್ತು? 1 ತಿಂಗಳ ಕಾಲ ಏನೋ ಕಾಡಿನಲ್ಲಿ ಸಿಕ್ಕಂತ ಹಣ್ಣು ಗೆಣಸುಗಳನ್ನ ತಿನ್ಕೊಂಡು ಏನ್ ಮಾಡ್ತು? ತಪಸ್ ಮಾಡ್ತು. 2ನೇ ತಿಂಗಳು ಏನ್ ಮಾಡ್ತಾನೆ? ಬರೀ ಹುಲ್ಲುಗಳನ್ನ ತಿನ್ಕೊಂಡು ತಪಸ್ ಮಾಡ್ತಾನೆ. 3ನೇ ತಿಂಗಳು ಏನ್ ಮಾಡ್ತಾನೆ? ಸೊ ಏನೋ ಗಾಡಿ ತಗೊಂಡು ತಪಸ್ ಮಾಡ್ತಾನೆ. 4ನೇ ತಿಂಗಳು 3 ದಿನಕ್ಕೆ ಒಂದ್ಸತಿ ಗಾಡಿ ತಗೊಳ್ತಾರೆ. 5ನೇ ತಿಂಗಳೇನೋ ಫುಲ್ ಸ್ಟಾಪ್. ಸೊ 5ನೇ ತಿಂಗಳು ಏನ್ ಮಾಡ್ತಾರೆ? 6ನೇ ತಿಂಗಳಿಗೆ ಏನಾಗುತ್ತೆ? ಫುಲ್ ಬಂದು ಗಾಡಿನ ತಗೊಳ್ಳೋದು ಏನಾಗುತ್ತೆ? ಅವರು ಸ್ಟಾಪ್ ಮಾಡ್ತಾರೆ. ಸೊ ಹೀಗೆ ಪರಮಾತ್ಮನ ಅವ್ರ ಹೃದಯದಲ್ಲಿ ನೋಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಸಹ ಸೊ ನಾವೇನು ಮಾಡ್ತೀವಿ? ಸೊ ಧ್ರುವ ಮಹಾರಾಜನ ತಾಯಿ ಹೆಸರೇನು? ಸುನೀತಿ. ಒಳ್ಳೆ ನೀತಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸುನೀತಿ, ಒಳ್ಳೆಯ ನೀತಿಗಳನ್ನ ಯಾರು ಹೇಳ್ತಾರೆ? ಓಕೆ, ನಾವೇನ್ ಮಾಡ್ತೀವಿ? ಸುರುಚಿ. ನಮಗೇನೋ ಬಾಯಿಗೆ ಬಂದು ಏನ್ ಬೇಕು? ರುಚಿ ಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಜಾಸ್ತಿ. ನಮಗೆ ಬಂದು ನೀತಿ ಅನ್ನೋದು ಏನಾಗ್ತದೆ? ಬೇಕಾಗಿಲ್ಲ. ನೀತಿ ಏನೋ ನಾವು ಇದನ್ನ ಈ ರೀತಿ ಬದುಕಬೇಕು ಅನ್ನೋದೇನು ನೀತಿ ನಮಗೆ ಬೇಕಾಗಿಲ್ಲ. ನಮ್ಗೆ ಏನ್ ಬೇಕು? ರುಚಿ ಬೇಕು. ನನಗೆ ಹೇಗೆ ತಕ್ಷಣ ಒಂದು ಹೇಗೆ ಸುಖ ಸಿಗುತ್ತೆ ಅನ್ನೋದೇ ನಮಗೆ ಇಂಪಾರ್ಟೆಂಟ್ ಆಗಿದೆ. ಹೀಗೆ ನಾವೇನ್ ಮಾಡಬೇಕು? ಭಗವಂತನ ನಾಮಕ್ಕೆ ಬಂದು ಶರಣಾಗಬೇಕಷ್ಟೆ. ರಷ್ಯಾದಲ್ಲಿ ಫಸ್ಟ್ ಬಂದು ಇಸ್ಕಾನ್ ಆಕ್ಚುಲಿ ಬಂದು ಇವತ್ತು ರಷ್ಯಾದಲ್ಲಿ, ಭಾರತದಲ್ಲಿ ಹರೇ ಕೃಷ್ಣ ಮಂತ್ರ ಜಪ ಮಾಡೋದು ಕಮ್ಮಿ ಜನ ಇದೆ. ರಷ್ಯಾದಲ್ಲಿ ನಮ್ಗಿಂತ ಫಸ್ಟ್. ಸೊ ಇವತ್ತು ಸಹ ಕೌಂಟಿಂಗ್ ಮಾಡಿದ್ರೆ ಭಕ್ತರು ಇರೋರು ರಷ್ಯಾದವ್ರು ಏನಾಗಿದ್ದಾರೆ? ಮೊದಲನೇ ಸ್ಥಾನದಲ್ಲಿ. ರಷ್ಯಾದಲ್ಲಿರೋ ಭಕ್ತರು ಬಂದು ಫಸ್ಟ್ ಭಗವದ್ಗೀತೆ ಪ್ರಚಾರ ಮಾಡಕ್ ಹೋದಾಗ ಏನಾಗಿತ್ತು? ಸೊ ರಷ್ಯಾದಲ್ಲಿ KGB ಅಂತ, ನಾವೀಗ ಪೊಲೀಸ್ ಅಂತೀವಿ, ಅಲ್ಲಿ ಏನಂತ ಕರೀತಾರೆ? KGB ಅಂತ. ಅಲ್ಲಿ ಪೊಲೀಸ್ ಅವ್ರು ಬಿಡ್ತಾ ಇರಲಿಲ್ಲ, ಭಗವದ್ಗೀತೆ ಪ್ರಿಂಟ್ ಮಾಡಕ್ಕೂ ಬಿಡ್ತಾ ಇರಲಿಲ್ಲ, ಮಾರಕ್ ಬಿಡ್ತಾ ಇರಲಿಲ್ಲ. ಅದೇನಾಯ್ತಿದೆ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಭಗವದ್ಗೀತೆನ ಬಂದು ಪ್ರಿಂಟ್ ಮಾಡಿ ಏನ್ ಮಾಡ್ತಾರೆ? ಫಸ್ಟ್ ಕಾಪಿ ರಿಟರ್ನ್ ಅಲ್ಲಿ ಬರೀತಾರೆ. ಬರ್ಬಿಟ್ಟು ಏನ್ ಮಾಡ್ತಾರೆ? ಹಂಚ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ಪ್ರಿಂಟ್ ಮಾಡಿ ಯಾವ ವಂಶಕ್ಕೆ ಹೋಗ್ತಾರೆ? ಎಲ್ಲರೂ ಸಿಗಾಕೊಂಡ್ಬಿಡ್ತಾರೆ. ಎಲ್ಲ ಇಸ್ಕಾನ್ ಭಕ್ತರು ಏನ್ ಮಾಡ್ತಾರೆ? ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕ್ತಾಗೆಲ್ಲ ಅವ್ರ ಹತ್ರ ಜಪ ಬ್ಯಾಗು ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಜೈಲಲ್ಲಿ ಏನ್ ಮಾಡ್ತಾರೆ? ಅವರು ತಿನ್ನಕ್ ಬ್ರೆಡ್ ಕೊಡ್ತಾರಲ್ಲ, ಬ್ರೆಡ್ ಅನ್ನ ಏನ್ ಮಾಡ್ತಾರೆ? ಡಿಪ್ ಮಾಡಿ ಬ್ರೆಡ್ ಅನ್ನ ಒಣಗಿಸ್ಬಿಟ್ಟು ಏನ್ ಮಾಡ್ತಾರೆ? ಸೊ ಜಪಮಣಿ ಮಾಡ್ತಾರೆ. ಮತ್ತೇನ್ ಮಾಡ್ತಾರೆ? ಬೆಳಗ್ಗೆ 4:15 ಏನ್ ಮಾಡ್ತಾರೆ? ಜೈಲಲ್ಲಿ 100 ಜನ ಅಲ್ವಾ, ಜೈಲ್ದು ಕಂಬಿಗಳ ಹತ್ರ ಕುತ್ಕೊಂಡವ್ರು. ಬೆಳಗ್ಗೆ ಏನ್ ಮಾಡ್ತಿದ್ರು? ಫಸ್ಟ್ 4:15 ಸಂಸಾರದ ಒಂದೇ ಗುರು ಶ್ರೀ ಚರಣಾರವಿಂದ ಅಂತ ಹೇಳ್ತಾ ಇದ್ರೆ ಜೈಲರ್ಗೆ ಅನಿಸ್ತು. ಹೊರಗಡೆ ಇದ್ದಕ್ಕೆ ತಣ್ಣಗಿದ್ರು, ಒಳಗಡೆ ಇಡೀ ಜೈಲಲ್ಲಿ ಏನ್ ಮಾಡಿದ್ರು? ಭಕ್ತಿ ಕರ್ಕೊಂಡ್ಬಿಟ್ರು ಅಂದ್ಬಿಟ್ಟು ಏನ್ ಮಾಡ್ತಾರೆ? ಮತ್ತೆ ಇವ್ರನ್ನ ಕಳಿಸ್ರಪ್ಪ ಅಂತ ಏನ್ ಮಾಡ್ತಾರೆ? ಕಳಿಸ್ತಾ ಇರ್ತಾರೆ. ಸೊ ಹೀಗೆ ಅವ್ರನ್ನೆಲ್ಲಾದ್ರೂ ಸಹ ಜೈಲಲ್ಲಿ ಇರೋರ್ನೇ ಭಕ್ತಿ ಕರ್ಕೊಂಡ್ಬಿಟ್ರು. ಹೀಗೆ ಸೊ ನೋಡಿ, ಅವರೆಲ್ಲ ಎಷ್ಟು ಒಂದು ಕಷ್ಟ ಬಿದ್ದಿದ್ದಾರೆ. ಅವ್ರು ಏನ್ ಮಾಡ್ತಾರೆ? ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಏನ್ ಮಾಡ್ತಾರೆ? ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಒಬ್ಬರನ್ನ ಕರ್ಕೊಂಡ್ಬರ್ತಾರೆ. ಸೊ ಕರ್ಕೊಂಡ್ಬರ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ನವ್ರು ಕರ್ಕೊಂಡ್ಬರ್ತಾರೆ. ಆಗ ಅವ್ರಿಗೆ ಏನು ಗೊತ್ತಿಲ್ಲ, ಪ್ರಭುಪಾದ್ ಪ್ರಣಾಮ ಅಂತ ಒಂದೇ ಗೊತ್ತಿದ್ದು. ಆ ಮಾತಾಜಿಗೆ ಏನು? ಪ್ರಭುಪಾದ್ ಪ್ರಣಾಮ ಅಂತ.
ಆ ಮಾತಾಜಿ ಏನ್ ಮಾಡ್ತಾರೆ, ನಮೋ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿತಿನಾಮಿನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ ಅಂತ ಹೇಳ್ತಾ ಇದ್ರೆ ಆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರಲ್ಲ, ಅವ್ರಿಗೆ ಬಂದು ಪ್ರಭುಪಾದ ಕಾಣಿಸ್ಕೊಡ್ತಾರೆ, ಫೋನ್ ಇಟ್ಕೊಂಡು ನಿಂತಿದ್ದಾರೆ, ನೀರು ಕೊಡಿಲ್ಲ, ಅವರು ಬ್ಲಾಕ್ ಮ್ಯಾಜಿಕ್ ಮಾಡಿದವ್ರು ಏನ್ ಮಾಡ್ತೀವಿ. ಸೊ ಅವ್ರಿಗೆ ಪಕ್ಕದಲ್ಲಿ ಗುರುಗಳು ಬಂದು ನಿಂತ್ಕೊಂಡಿದ್ದಾರೆ, ನಾನು ಹೊಡಿತೀನಿ ಹೋಗ್ಲಿಲ್ಲ ಅಂದ್ರೆ ಏನೋ ಫೋನ್ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಏನ್ ಮಾಡ್ತಾರೆ, ಅವರು ಭಯದಿಂದ ಓಡೋಗ್ಬಿಡ್ತಾರೆ. ಹೀಗೆ ನೋಡಿ, ಅವ್ರಿಗೆ ಗುರು ಮೇಲೆ ಮತ್ತೆ ಭಗವಂತನ ನಾಮದ ಮೇಲೆ ಎಷ್ಟು ಒಂದು ನಂಬಿಕೆ ಇದೆ. ಆದ್ರೆ ನಮಗೆ ಆ ಒಂದು ನಂಬಿಕೆ ಏನಾಗಿದೆ, ಕಡಿಮೆ ಆಗ್ತಾರೆ. ಏನಕ್ಕೋಸ್ಕರ ನಾವು ಯಾರು ಸಹ ಗುರುಗೆ ಬಂದು ಏನಾಗಿಲ್ಲ ಶರಣಾಗಿ. ಅಮೆರಿಕದಲ್ಲಿ ನ್ಯೂ ವೃಂದಾವನಲ್ಲಿ ಈಗ ಒಂದು ಕಲ್ಯಾಣಿ ಇದೆ. ಸೊ ಅದು ಒಂದು ಬೆಟ್ಟ ಆಗ್ಬಿಟ್ಟಿತ್ತು. ಸೊ ಪ್ರಭುಪಾದ ಇರಬೇಕಾದ್ರೆ ಒಬ್ಬ ಭಕ್ತನಿಗೆ ಬಂದು ಒಂದು ಏನೋ JCB ಕೊಡ್ತಾರೆ, ನೋಡು ನೀನು ಇದನ್ನ ಒಂದು ದೊಡ್ಡ ಕೆರೆಯಾಗಿ ಮಾರ್ಪಾಡು ಮಾಡಬೇಕು, ಬೆಟ್ಟ ಕೊಟ್ಟರು. ಏನ್ ಮಾಡೋದು, ಅವ್ರು ಬೆಳಿಗ್ಗೆ ಬರೋದು ಬರೀ ಬಂಗಾರ ಅಟೆಂಡ್ ಮಾಡ್ತಾರೆ, ಬೆಳಿಗ್ಗೆಯಿಂದ ಸಂಜೆ ತನಕ ಏನ್ ಮಾಡೋದು, JCB ತಗೊಂಡು ಹೋಗೋದು, ಆ ಬೆಟ್ಟನ ಬಂದು ಸಮತಟ್ಟು ಮಾಡಿ ಕೆರೆ ಮಾಡೋದು. ಓಕೆ, ಅದೇ ಸೇವೆ 7 ವರ್ಷಗಳ ಕಾಲ ಮಾಡಿದ್ದಾರೆ. ಎಷ್ಟು ಕಾಲ? 8 ವರ್ಷಗಳ ಕಾಲ ಮಾಡಿದ್ದಾರೆ. 8 ವರ್ಷ ಆಯ್ತೆ, ಕೆರೆನೂ ಆಗೋಯ್ತು, ತುಂಬಾ ಸಂತೋಷ. ಫಸ್ಟ್ ಕ್ಲಾಸ್ ಕೊಡಕ್ಕೆ ಹೇಳಿದ್ದಾರೆ. ಏನು ಇವತ್ತಿನ ಆ ವ್ಯಕ್ತಿ ಹೇಳ್ತಾರೆ, ನಾನು ಬೆಳಿಗ್ಗೆ ಮಂಗಳಾರತಿ ಅಟೆಂಡ್ ಮಾಡ್ತಾ ಇದ್ದೆ, ಮಂಗಳಾರತಿ ಅಟೆಂಡ್ ಮಾಡಿದ JCB ಹೆಂಗ್ ಓಡಿಸೋದು ಬಿಟ್ರಿ ಇನ್ನೇನು ಗೊತ್ತಿಲ್ಲ, ನಾನು ಇನ್ನೇನು ಹೇಳಕ್ಕಾಗುತ್ತೆ. ಆಯ್ತು ಅಂತ ಕುತ್ಕೊಳ್ತಾರೆ. ಕುತ್ಕೊಂಡಾಗ ಏನಾಗುತ್ತೆ, 2 ಅವರ್ ಕಂಟಿನ್ಯೂಸ್ ಪ್ರವಚನ ಮಾಡ್ತಾರೆ. 2 ಅವರ್ ಕಂಟಿನ್ಯೂಸ್ ಪ್ರವಚನ ಕೊಡ್ತಾರೆ. ಅವ್ರು ಕೇಳ್ತೀವಿ, ಯಾವ ಇಷ್ಟೊಂದೆಲ್ಲ ಓದ್ತೆ ಅಂತ. ಇಲ್ಲ, ನನ್ಗೆ ಯಾಕೋ ಒಳಗಡೆಯಿಂದ ಇದನ್ನ ಹೇಳು ಅಂತ ಹೇಳ್ತಾ ಇತ್ತು, ನಾನು ಅದು ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಹೀಗೆ ನೋಡಿ, ಏನೋ ಶಾಸ್ತ್ರ ಹೇಳ್ತಲ್ಲ, ಮೂಕಂ ಕರೋತಿ ವಾಚಾಲಂ ಒಂದೇ ಶ್ರೀ ಗುರು. ಭಗವಂತ ಮತ್ತು ಗುರುವಿನ ಒಂದು ತೃಪ್ತಿ ಪಡಿಸೋದಕ್ಕೋಸ್ಕರ ಯಾರು ಮಾಡ್ತಾರೆ, ಅವರು ಭಗವಂತ ಮತ್ತು ಗುರುಗಳ ಕರುಣೆ ಆಟೋಮೆಟಿಕ್ ಇರ್ತದೆ. ನಾವಿನ್ನೇನು ಮಾಡೋದೇನು ಬೇಕಾಗಿಲ್ಲ. ಏನೋ ನಾವು ಗುರು ತೃಪ್ತಿ ಪಡಿಸೋದಕ್ಕೆ ಯಾವ ಸೇವೆ ನಮ್ಮ ಕೈಲಿ ಆಗುತ್ತೆ, ಏನ್ ಸೇವೆ ಕೊಟ್ಟಿದ್ದಾರೆ ಅದನ್ನೇನು ನಿಷ್ಠೆಯಿಂದ ಏನ್ ಮಾಡ್ಬೇಕು, ಮಾಡ್ಬೇಕು. ಮಿಕ್ಕಿದೆಲ್ಲ ಏನಾಗುತ್ತೆ, ಸ್ವಾಭಾವಿಕವಾಗಿ ನಮ್ಗೆ ಎಲ್ಲ ಗುಣಗಳು ಬರುತ್ತೆ. ಆದ್ರೆ ಈ ಕಲಿಯುಗದಲ್ಲಿ ಏನ್ ಮಾಡೋದು, ಟೆಲಿಫೋನ್ ಬಂದು ವೈರ್ಲೆಸ್ ಆಗ್ಬಿಟ್ಟಿದೆ, ನೆಕ್ಸ್ಟ್ ಆಗಿದೆ ಕುಕಿಂಗ್ ಬಂದು ವೈರ್ಲೆಸ್ ಆಗ್ಬಿಟ್ಟಿದೆ, ಯೂತ್ ಬಂದು ಜಾಬ್ಲೆಸ್ ಆಗಿದ್ದಾರೆ, ಲೀಡರ್ಸ್ ಬಂದು ಶೇಮ್ಲೆಸ್ ಆಗಿದ್ದಾರೆ, ಗವರ್ಮೆಂಟ್ ಬಂದು ಏನಾಗಿದೆ ಹೋಪ್ಲೆಸ್ ಆಗಿದೆ, ಪೊಲೀಸ್ ಬಂದು ಏಮ್ಲೆಸ್ ಆಗಿದೆ, ರಿಲೇಶನ್ಶಿಪ್ ಬಂದು ಏನಾಗಿದೆ ಮೀನಿಂಗ್ಲೆಸ್ ಆಗಿದೆ, ಫೀಲಿಂಗ್ ಬಂದು ಹಾರ್ಟ್ಲೆಸ್ ಆಗಿದೆ, ಆರ್ಗ್ಯುಮೆಂಟ್ ಬಂದು ಬೇಸ್ಲೆಸ್ ಆಗಿದೆ, ಫ್ಯೂಚರ್ ಬಂದು ಡೈರೆಕ್ಷನ್ಲೆಸ್ ಆಗಿದೆ, ಎಂದು ಎಕ್ಸ್ಪೆಕ್ಟೇಷನ್ ಬಂದು ಏನಾಗಿದೆ ಎಂಡ್ಲೆಸ್ ಆಗಿದೆ. ರೀಸನ್ ಫಾರ್ ಆಲ್ ದಿಸ್ ಸೊಸೈಟಿ ಇಸ್ ಗಾಡ್ಲೆಸ್. ಇದಕ್ಕೆಲ್ಲ ಏನೋ ರೀಸನ್, ಏನು ಇದಕ್ಕೆಲ್ಲ ರೀಸನ್, ಎಲ್ಲರಿಗೂ ಸಹ ಭಕ್ತಿ ಅನ್ನೋದ್ರಿಂದ ಮಿಕ್ಕಿದೆಲ್ಲ ಇದೆ ಅಲ್ವಾ. ಏನೋ ಫಸ್ಟ್ ಮೊಬೈಲ್ ಆದ್ರೆ ಮೊಬೈಲ್ ಇಲ್ಲ, ಬರೀ ಒಂದೇ ಫೋನು, ಪಕ್ಕದ ಮನೆಗೆ ಹೋಗ್ತಿದೆ. ಆಕ್ಚುಲಿ ನನ್ಗೆ ಜ್ಞಾಪನದಲ್ಲಿದೆ, ನಾವು ಹಾಸನಲ್ಲಿದ್ವಿ, ಫೋನ್ ಅಲ್ಲಿ ಒಬ್ರು ಮನೇಲಿ ಇತ್ತು, ಊರಿಂದ ಫೋನ್ ಬಂದ್ರೆ ಏನ್ ಮೆಸೇಜ್ ಬೇಕು ಅಷ್ಟಕ್ಕೆ ಮಾತಾಡ್ತಿದ್ರು, ಅದ್ರ ಏನು ಜಾಸ್ತಿ ಮಾತಾಡ್ತಿದ್ರು. ಇವಾಗ ಏನೋ ಫೋನ್ ಬಂದ್ಮೇಲೆ ಏನ್ ಬೇಕು ಎಲ್ಲ ಮಾತಾಡ್ತಿದ್ರು, ಬಿಕಾಸ್ ಆಫ್ ಇಟ್ ಇಸ್ ವೈರ್ಲೆಸ್. ಓಕೆ, ಕುಕಿಂಗ್ ಇಸ್ ವೈರ್ಲೆಸ್. ಏನು ಓವನ್ ಬಂದ್ಬಿಟ್ಟಿದೆ, ಏನು ಕ್ಯಾನ್ಸರ್ ಎಲ್ಲ ಏನಕ್ಕೋಸ್ಕರ ಬರ್ತಾ ಇದೆ, ವೈರ್ಲೆಸ್ ಕುಕಿಂಗ್ ಆಗ್ಬಿಟ್ಟಿದೆ. ಓಕೆ, ಮತ್ತೆ ಫುಡ್ ಬಂದು ಫ್ಯಾಟ್ಲೆಸ್. ಏನು ಈಗ ಏನಾಗ್ಬಿಟ್ಟಿದೆ, ಏನೋ ಶುಗರ್ಲೆಸ್ ಸ್ವೀಟ್ ಬಂದ್ಬಿಟ್ಟಿದೆ. ಏನ್ ಮಾಡ್ಬಿಟ್ಟಿದ್ದಾರೆ, ಶುಗರ್ಲೆಸ್ ಸ್ವೀಟ್. ನನಗೆ ಡೌಟ್. ಮತ್ತೆ ಯೂತ್ಗೆ ಬಂದು ಜಾಬ್ಲೆಸ್. ಏನಕ್ಕೋಸ್ಕರ ನಮ್ಮ ಒಂದು ನೋಡಿ, ನಮ್ಮ ಸಂಸ್ಕೃತಿಲಿ ಏನೋ ಚಿಕ್ಕದ್ರಿಂದ ಸಹ ಹೇಗೆ ವ್ಯವಸಾಯ ಮಾಡಬೇಕು, ಅವನಿಗೆ ಏನು ಅವನ ಒಂದು ಶಕ್ತಿ ಅನುಸಾರ ಏನು ಅವನಿಗೆ ಸೇವೆ ಕೊಡ್ಬೇಕು ಅದನ್ನ ಕೊಡ್ತಾರೆ. ಇವಾಗ ಏನೋ ಡಿಗ್ರಿ ಆಗಿರಲೇಬೇಕು, ಡಿಗ್ರಿ ಆಗಿಲ್ಲ ಅಂದ್ರೆ ಏನೋ ಅವನು ಜಾಬ್ಲೆಸ್. ಡಿಗ್ರಿ ಇದ್ರೆ ಏನೋ ಅವ್ನ ಪಕ್ಷ ನೋಡ್ಬೋದು, ಕೆಲಸ ಮಾಡ್ತಾನೆ ಅಂತ ಏನೋ ಸ್ವಲ್ಪ ಯೋಚನೆ ಮಾಡ್ತಾರೆ. ಡಿಗ್ರಿ ಇಲ್ಲ ಅಂದ್ರೆ ಅದೂ ಇಲ್ಲ. ಲೀಡರ್ಸ್ ಬಂದು ಶೇಮ್ಲೆಸ್. ಏನಾಗಿದೆ ಲೀಡರ್ಸ್ ಎಲ್ಲ ಏನೋ ನಮ್ಗೆ ಏನ್ ಮಾಡ್ಬೇಕು, ಲೀಡರ್ ಅಂದ್ರೆ ಹೇಗಿರ್ಬೇಕು, ಏನೋ ರಾಮನ್ ತರ
ಏನೋ ಏಕಬಾಣ ಪತ್ನಿ ಏಕವಾಚ ಇದೆಲ್ಲ ಇರಬೇಕು. ಸೊ ಈಗ ಏನಾಗ್ಬಿಟ್ಟಿದೆ, ಇದು ಯಾವುದು ಸಹ ಇಲ್ಲ. ಗೌರ್ಮೆಂಟ್ ಬಂದು ಏನಾಗ್ಬಿಟ್ಟಿದೆ, ಹೋಪ್ಲೆಸ್ ಆಗ್ಬಿಟ್ಟಿದೆ. ಓಕೆ, ರಿಲೇಶನ್ಶಿಪ್ ಏನಾಗ್ಬಿಟ್ಟಿದೆ, ಮೀನಿಂಗ್ಲೆಸ್ ಆಗಿದೆ. ಸಂಬಂಧಗಳು ಬಂದು ಏನೋ ನಾವು ಬಂದೇನೋ ಪ್ರೀತಿಸ್ಬೇಕು ಹೊರತು ಪ್ರೀತಿನ ಬಯಸಬಾರ್ದು. ಹಾಗೇನಂದ್ರೆ ನಾವೇನ್ ಮಾಡ್ತಾ ಇದ್ವಿ, ನಾನು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ನನ್ಗೇನಾದ್ರೂ ನೋಡ್ಕೊತಾರೆ ಇವರು ಅಂತ ಏನ್ ಮಾಡ್ತೀವಿ ನಾವು, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮನೆಗಳಲ್ಲಿ. ಆದ್ರೆ ನಮ್ಮಿಂದ ಏನ್ ಸೇವೆ ಮಾಡಕ್ ಆಗುತ್ತೆ ಅನ್ನೋದು ಮಾತ್ರ ನಾವ್ ಏನ್ ಮಾಡ್ತಲ್ಲ ಯೋಚನೆ ಮಾಡ್ತಾರೆ. ಓಕೆ, ಅದರಿಂದ ಏನಾಗ್ಬಿಟ್ಟಿದೆ, ಮೀನಿಂಗ್ಲೆಸ್ ಆಗುತ್ತೆ. ಫೀಲಿಂಗ್ಸ್ ಏನಾಗ್ಬಿಟ್ಟಿದೆ, ಮೊಬೈಲ್ ಬಂದ್ಬಿಟ್ಟು ಜೊತೆಲಿ ಊಟನೇ ಕುತ್ಕೊಂಡು ಮಾಡೋದು. ಏನಾಗಿದೆ, ಅಪ್ಪ ಒಂದ್ಸತಿ ಬರ್ತಾರೆ, ಮಗ ಒಂದ್ಸತಿ ಬರ್ತಾರೆ. ಓಕೆ, ಸೊ ಇನ್ನು ತಾಯಿ ಒಂದ್ಸತಿ ಬರ್ತಾರೆ, ಎಲ್ಲರೂ ಜಾಬ್ ಹೋಗ್ತಾರೆ. ಏನಾಗಿದೆ, ಈಗ ಒಟ್ಟಿಗೆ ಹಿಂದೆ ಏನ್ ಮಾಡ್ತಾ ಇದ್ರು, ಫಿಲಮ್ ನೋಡ್ತಾ ಇದ್ವಿ, ಏನೋ ಕೈ ತುತ್ತು ಕೊಡ್ತಾರೆ ಅಂತ. ಓಕೆ, ಈಗ ಏನಾಗ್ಬಿಟ್ಟಿದೆ, ಆ ಕೈ ತುತ್ತು ಅಂದ್ರೆ ಡೌಟ್ ಆಗ್ಬಿಟ್ಟಿದೆ, ನಾನು ಕೊಡ್ತಿದ್ರ ಅಂತ. ಓಕೆ, ಆರ್ಗ್ಯುಮೆಂಟ್ಸ್ ಏನು ವಾದ ಮಾಡ್ಬೇಕು ಈಗ ನೋಡಿ. ಸೊ ಎಲ್ಲ ಎಷ್ಟೊಂದು ಏನೋ ಟಿವಿಗಳಲ್ಲಿ ಏನಾಗ್ತಾ ಇದೆ, ಹಲವಾರು ಆರ್ಗ್ಯುಮೆಂಟ್ಸ್ ಅವೆಲ್ಲ ಏನಾಗ್ಬಿಟ್ಟಿದೆ, ಬೇಸ್ಲೆಸ್ ಆರ್ಗ್ಯುಮೆಂಟ್ಸ್. ಫ್ಯೂಚರ್ ಬಂದು ಏನಾಗಿರ್ಬೇಕು, ಆಕ್ಚುಲಿ ಬಂದು ಏನ್ ಬಂದು ನಮ್ಮನ್ನೆಲ್ಲ ಭಗವಂತನ ತೃಪ್ತಿಪಡಿಸೋದು, ಹೇಗೆ ನಾವು ಭಗವಂತನ ಧಾಮಕ್ಕೆ ಹೋಗೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು. ಹೌದಲ್ಲ, ನಾವೆಲ್ಲ ಏನಕ್ಕೆ ಭಕ್ತಿ ಮಾಡ್ತಾ ಇದ್ವಿ, ನಾವು ಏನಕ್ಕೆ ಬಂದು ನಾವು ಅಲ್ಲಿದ್ದೆ, ನಮ್ಮನ್ನ ಇಲ್ಲಿಗೆ ಬಂದೆ ನಿಜವಾದ ಮನೆ ಅಥವಾ ಭಗವಂತನ ವೈಕುಂಠ, ಅಲ್ಲಿಗೆ ಹೋಗೋಕೆ ಏನ್ ಬೇಕೋ ಅದನ್ನ ಬಂದು ನಾವು ಜೀವನದಲ್ಲಿ ಬಂದು ಪಾಲನೆ ಮಾಡ್ಬೇಕು. ಓಕೆ, ಮಿಕ್ಕಿದೆಲ್ಲ ನಿಮಗೆ ಹೆಣ್ಣು ಮಣ್ಣು ಸಿಕ್ಕೇ ಸಿಗುತ್ತೆ, ಆದ್ರೆ ಏನ್ ಸಿಗೋದಿಲ್ಲ, ಭಕ್ತಿನ ಸಿಗೋದಿಲ್ಲ. ಬ್ರಹ್ಮಾಂಡಕ್ಕೂ ಒಂದು ಭಾಗ್ಯವಾಜಿಯು ಗುರು ಕೃಷ್ಣ ಪ್ರಸಾದ ಪಾಯ ಭಕ್ತಿಲಾದಾವೆ. ಬ್ರಹ್ಮಾಂಡದಲ್ಲಿ ಭಾಗ್ಯವಂತರು ಯಾರು, ಗುರು ಮತ್ತೆ ಕೃಷ್ಣನ ಕೃಪೆ ಸಿಗುತ್ತೆ. ಇದಕ್ಕೆ ಏನಾಗುತ್ತೆ, ಶ್ರೀರಂಗಮಲ್ಲಿ ಪುರೇಶ ಬಂದು ತುಂಬಾ ಶ್ರೀಮಂತ. ಅವ್ರ ಮನೆ ರಾತ್ರಿ ಎಲ್ಲ ಆದ್ಮೇಲೆ, ದಾನ ಎಲ್ಲ ಕೊಟ್ಟಾದ್ಮೇಲೆ ಬಾಗ್ಲ ಹಾಕಿದ್ರು. ಈ ಬಾಗ್ಲ ಸೌಂಡ್ ಏನಾಯ್ತು, ರಂಗನಾಥನ್ ದೇವಸ್ಥಾನ ಕೇಳಿಸ್ತು. ಲಕ್ಷ್ಮೀ ಕೇಳಿದ್ರು, ಏನಂತ, ಯಾರು ಇದು ಶಬ್ದ ಹೀಗೆ ಬರ್ತಾ ಇದೆ ಅಂತ ಲಕ್ಷ್ಮೀ ದೇವಿ ರಂಗನಾಥನ್ ಕೇಳ್ತಾ ಇದ್ದಾರೆ. ರಂಗನಾಥ ಹೇಳ್ತಾರೆ, ನನ್ನ ಭಕ್ತ ಪುರೇಶ್ ದಾನ ಕೊಟ್ಟು ಮುಗಿತು, ಅವ್ರ ಮನೆ ಬಾಗ್ಲ ಆಗ್ತಾ ಇದ್ದಾರೆ ಅಂತ ಲಕ್ಷ್ಮಿ ಹೇಳ್ತಾರೆ. ಇದನ್ನು ಬಂದು ಪುರೋಹಿತರು ಕೇಳಿಸ್ಕೊಂಡ್ತಾರೆ. ಪುರೋಹಿತರು ಕೇಳಿಸ್ಕೊಂಡು ಪುರೇಶನ್ ಹೇಳ್ತಾರೆ, ಪುರೇಶ ನಿನ್ನ ಬಗ್ಗೆ ಸ್ವಯಂ ನಾರಾಯಣ ಹೇಳ್ತಾ ಇದ್ರು ಅಂತ. ಪುರೇಶನ್ಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಭಗವಂತ ನನ್ನಲ್ಲಿರೋ ಭಕ್ತಿ ನೋಡ್ತಾ ಇದ್ದಾನೆ, ಐಶ್ವರ್ಯ ನೋಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಕೃಷ್ಣಾರ್ಪಣ ಮಸ್ತು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಸೊ ಶ್ರೀರಂಗಂ ಕಡೆ ಹೊಡ್ತಾರೆ. ಹೊರಟಾಗ ಏನಾಗುತ್ತೆ, ಅವ್ರ ಹೆಂಡತಿ ಬಂದು ಚಿನ್ನದ ತಟ್ಟೆಲಿ ಊಟ ಮಾಡ್ತಾ ಇದ್ರು. ಅವರು ಯಾವ ತಟ್ಟೆಲಿ, ಚಿನ್ನದ ತಟ್ಟೆ. ನಾವು ಸ್ಟೀಲ್ ತಟ್ಟೆಲಿ ಊಟ ಮಾಡೋದಿಲ್ಲ, ಈಗೆಲ್ಲ ಪ್ಲಾಸ್ಟಿಕ್ ತಟ್ಟೆ ಬಂದಿದೆ. ಏನೋ ಸ್ಟೀಲ್ ತಟ್ಟೆ, ಅವರು ಚಿನ್ನದ ತಟ್ಟೆ ಇಟ್ಕೊಂಡು ಬರ್ತಾ ಇದ್ದಾರೆ. ಭಯ, ಯಾರು ಬಂದು ಕಿತ್ಕೊಂಡ್ಬಿಡ್ತಾರೆ ಅಂತ. ಕುರೇಶ ಕೇಳ್ತಿದ್, ಯಾಕೆ ಇಷ್ಟೊಂದು ಭಯದಿಂದ ಬರ್ತಿದ್ಯಾ? ಇಲ್ಲ ರೀ, ನೀವು ಊಟ ಯಾವತ್ತು ಚಿನ್ನದ ತಟ್ಟೆ ಇದ್ದಾರೆ ಮಾಡಿದ್ವಲ್ಲ, ಅದಕ್ಕೆ ಒಂದು ತಟ್ಟೆ ಇಟ್ಕೊಂಡಿದ್ದೀವಿ ಕುಡಿಯಲ್ಲಿ ಮತ್ತೆ ಇಸ್ಕೊಂಡು ತಪ್ಪು ಎಷ್ಟೇ ಬಿಡ್ತಾರೆ. ಓಕೆ, ಎಷ್ಟು ಬಿಡ್ತಾರೆ. ಸೊ ಎಷ್ಟಾದ್ಮೇಲೆ ಶ್ರೀರಂಗಮ ಬರ್ತಾರೆ. ಸೊ ಒಂದ್ ಕಡೆ ರಂಗನಾಥನ ಸೇವೆ, ಇನ್ನೊಂದ್ ಕಡೆ ಗುರುಗಳ ಸೇವೆ. ಹೆಂಡತಿ ಒಂದ್ ದಿನ ಕೇಳ್ತಾರೆ, ಏನ್ರಿ ಆನಂದವಾಗಿದ್ದಾರೆ, ಇದಕ್ಕಿಂತ ಆನಂದ ಬೇಕಾದ್ರೆ ಒಂದ್ ಕಡೆ ಗುರುಗಳ ಸೇವೆ, ಇನ್ನೊಂದ್ ಕಡೆ ರಂಗನಾಥನ ಸೇವೆ. ಇದು ಎರಡೇ ಕಡೆ ಜೀವನದಲ್ಲಿ ಬೇಕಾಗಿರೋದು. ಮಿಕ್ಕಿದ್ದೆಲ್ಲ ಏನೋ ನಮಗೆ ಯಾವುದು ಸಹ ಲೆಕ್ಕವಿಲ್ಲ. ನಾವು ಇದೆರಡು ಬಿಟ್ಟು ಮಿಕ್ಕಿದ್ದೆಲ್ಲ ಏನ್ ಮಾಡ್ತೀವಿ, ಚೆನ್ನಾಗೇ ಮಾಡ್ತಾ ಇರ್ತೀವಿ. ಹೀಗೆ ನಮ್ಮ ಜೀವನ ಬಂದು ಏನಾಗ್ಬಿಟ್ಟಿದೆ, ಒಂದು ಏನೋ ಕ್ಯಾಂಡಲ್ ತರ, ಇನ್ನೊಂದು ಕ್ಯಾಂಡಲ್ ಏನಾಗ್ತಾ ಇದೆ, ಉರಿದೋಗ್ತಾ ಇದೆ. ಅದೇ ರೀತಿ ಉರಿದೋಗೋದಕ್ಕಿಂತ ಮುಂಚೆ ಭಗವಂತನ ಸೇವೆಗೆ ಆ ಬೆಳಕು ಬಂದು ಏನಾಗಬೇಕು, ಉಪಯೋಗ ಆಗ್ಬೇಕು ಬೇಡ ಅಲ್ವಾ? ನಾವು ಯೋಚನೆ ಮಾಡಬೇಕು ಏನಂತ, ನಮ್ಮ ಒಂದು ಜೀವನ ಸಹ ಏನಾಗ್ತಾ ಇದೆ, ಉರಿದೋಗ್ತಾ ಇದೆ. ಅದಕ್ಕಿಂತ ಮೊದಲು ಬಂದು ನಮ್ಮ ಜೀವ ಬಂದು ಏನಾಗಬೇಕು, ಭಗವಂತನ ಸೇವೆಗೆ ಉಪಯೋಗ ಆಗ್ಬೇಕು. ಫಸ್ಟ್ 25 ವರ್ಷ ಬಂದು ಚೆನ್ನಾಗಿ ಬಂದು ಲರ್ನ್ ಮಾಡ್ಬೇಕು. ಏನ್ ಮಾಡ್ಬೇಕು, 25 ವರ್ಷ ಲರ್ನಿಂಗ್ ಮಾಡ್ಬೇಕು. ನೆಕ್ಸ್ಟ್ 25 ವರ್ಷ ಅರ್ನಿಂಗ್ ಮಾಡ್ಬೇಕು. ನೋ ಟೈಮ್ ವೇಸ್ಟ್, ಅರ್ನಿಂಗ್ ಮಾಡ್ಬೇಕು ಚೆನ್ನಾಗಿ. ನೆಕ್ಸ್ಟ್ 25 ವರ್ಷ ಏನ್ ಮಾಡ್ಬೇಕು, ರಿಟರ್ನ್ಸ್ ಕೊಡ್ಬೇಕು. ಏನೇನು ಅರ್ನ್ ಮಾಡಿದ್ರೆ ಅದನ್ನ ಏನ್ ಮಾಡ್ಬೇಕು, ರಿಟರ್ನ್ಸ್ ಕೊಡ್ಬೇಕು. ಓಕೆ, ನೆಕ್ಸ್ಟ್ 25 ವರ್ಷ ಏನ್ ಮಾಡ್ಬೇಕು, ನೆವರ್ ರಿಟರ್ನ್ ಟು ಈ ಭೂಲೋಕಕ್ಕೆ ಬರ್ತಾ ಇರೋಂಗೆ ಪ್ಲಾನ್ ಮಾಡ್ಕೋಬೇಕು. ಏನೋ ನೆಕ್ಸ್ಟ್ ಬಂದು ಭಗವಂತನ ಧಾಮಕ್ಕೆ ಹೋಗಕ್ಕೆ ಏನ್ ಮಾಡ್ಬೇಕು,
ಜ್ಞಾನ. ಸೊ ಹೀಗೆ ಸೊ ಆದರೆ ಏನು ಮಾಡೋದು, ಆ ಸಮಯ ಬಂದು ನಮಗೆ ಕಮ್ಮಿ ಇದೆ. ಇದು 100 ವರ್ಷ ಕೊಟ್ಟಿರುವಂತ ಶೆಡ್ಯೂಲ್, ಇದು 100 ವರ್ಷ ಕೊಟ್ಟಿರುವಂತ ಶೆಡ್ಯೂಲ್. ಇದನ್ನೆಲ್ಲ ಬಂದು ನಾವೇನ್ ಮಾಡಬೇಕು, 15 ವರ್ಷ ಮಾಡ್ತೀವಿ. ನಾವು 60 ವರ್ಷ ಇರುತ್ತಪ್ಪ, 15 ವರ್ಷ ಕಲ್ತ್ಕೋಬೇಕು, 15 ವರ್ಷ ಸಂಪಾದನೆ ಮಾಡಬೇಕು. ಸೊ ಓಕೆ, ಇದು ಕಮ್ಮಿ ಮಾಡ್ಕೋಬೇಕು. ಪ್ರಭು ನೀವು ಹೇಳಿದ್ರಲ್ಲ ಪ್ರಭು ಹೊರಗೆ ಮಾಡೋದ್ರ, ಅದಕ್ಕೆ ಪ್ರಭು ನಾವು ದೇವಸ್ಥಾನಕ್ಕೆ ಬರ್ತಲ್ಲ, ನೀವು ಹೇಳಿರ್ತಾರೆ ಪ್ರವಾಸದಲ್ಲಿ ಏನಂತ ಹುಣ್ ಮಾಡೋ ಅಂತ, ಅದಕ್ಕೆ ನಾನು ಒಂದೇ ಮಾಡ್ತಾ ಇದ್ದೀನಿ ಪ್ರಭು. ನಾನು ಅದಕ್ಕೆ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, 25 ವರ್ಷ ಬೇಡ, ಅದು ಕಮ್ಮಿ ಮಾಡ್ಕೊಳ್ಳಿ. ಓಕೆ ಓಕೆ. ಹೀಗೆ ರಾಮಾನುಜಾಚಾರ್ಯ ಸಹ ಅವರ ಶಿಷ್ಯ ಬಂದು ದಾಶರಥಿ ಬಂದು ಕೇಳ್ತಾರೆ, ಏನು ಸರ್ವಧರ್ಮ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ಭಗವದ್ಗೀತೆಯ ಚರ್ಮ ಶ್ಲೋಕ. ಇದರ ಅರ್ಥ ಏನು ಅಂತ ಕೇಳಿ, ಆ ಸಮಯದಲ್ಲಿ ರಾಮಾನುಜಾಚಾರ್ಯ ಗುರುಗಳು ಬಂದು ಯಾರು, ಮಹಾಪುರು ದೀಕ್ಷೆ ಕೊಟ್ಟಂತ ಗುರುಗಳು, ನಿಜವಾದ ಗುರುಗಳು ಬಂದು ಅವರು ಯಮನಾಚಾರ್ಯರಿಂದ ಡೈರೆಕ್ಟ್ ಸ್ವೀಕರಿಸ್ತಾರೆ. ಆದರೂ ಸಹ ಯಮನಾಚಾರ್ಯರು ಮಹಾಪೂರ್ಣ ಬಂದು ಯಮನಾಚಾರ್ಯರ ಆದೇಶದ ಮೇಲೆ ಅವ್ರು ಏನ್ ಮಾಡ್ತಾರೆ, ದೀಕ್ಷೆ ಕೊಡ್ತಾರೆ. ಸೊ ಹೀಗೆ ಮಹಾಪೂರ್ಣ ಅವ್ರ ಮಗಳು ಬಂದು ಏನ್ ಮಾಡ್ತಾರೆ, ರಾಮಾನುಜಾಚಾರ್ಯ ಹತ್ರ ಬಂದು ನಮ್ಮ ಮನೇಲಿ ಈಗ ತಾನೇ ಮದುವೆ ಆಗಿದೆ, ನಮ್ಮ ಅತ್ತ ಇಷ್ಟೊಂದು ಕಷ್ಟ ಕೊಡ್ತಾರೆ, ಇದು ಮಾಡ್ತಾರೆ, ನಮ್ಮನೆ ಕೆಲಸ ಮಾಡಕ್ಕೆ ಯಾರು ಇಲ್ಲ. ದಾಶರಥಿ ಪಕ್ಕದಲ್ಲಿ ಇದ್ದಾರ, ಇವ್ನು ಕರ್ಕೊಂಡು ಹೋಗ್ಬಿಡ್ತಾರೆ ರಾಮಾನುಜಾಚಾರ್ಯ. ದಾಶರಥಿ ಏನು ಮಾತಾಡೋದು, ಸಕಲ ವೇದ ಪಾರಂಗತ ಯಾರು, ದಾಶರಥಿ ಏನು ಮಾತಾಡೋದು. ಅವ್ರ ಮನೆಯಲ್ಲಿ ಹಸು ಮೇಯಿಸೋದು, ಪಾತ್ರೆ ತೊಳೆಯೋದು ಎಲ್ಲ ದಾಶರಥಿ ಮಾಡ್ತಾರೆ. ಮುಂದೆ ಏನಾಗುತ್ತೆ, ಅವ್ರ ಊರಿಗೆ ಬಂದು ಒಬ್ಬ ಮಾಯಾವತಿ ಸನ್ಯಾಸಿ ಬರ್ತಾರೆ, ದೇವ್ರಿಗೆ ರೂಪ ಇಲ್ಲ ಅಂತ ವಾದ ಮಾಡ್ತಾರೆ. ತಕ್ಷಣ ದಾಶರಥಿ ಸಿಕ್ಕೊಂಡ್ಬಿಡುತ್ತೆ. ಆ ವಾದನ ಬಂದು ಏನ್ ಮಾಡ್ತಾರೆ, ಶಾಸ್ತ್ರಗಳ ಮೂಲಕ ಅವ್ನು ಸೋಲಿಸ್ಬಿಡ್ತಾರೆ. ಊರವ್ರಿಗೆಲ್ಲ ಆಶ್ಚರ್ಯ, ಅವ್ರ ಮನೆ ಪಾತ್ರೆ ಮತ್ತೆ ಹಸು ಮೇಯಿಸ್ಕೊಂಡಿದ್ದವನು ಏನ್ ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಇದು ಮಾಡಿದ್ರೆ ಯಾರಪ್ಪ ನೀನು ಅಂತ ಹೇಳ್ತಾರೆ. ನಾನು ದಾಶರಥಿ ಅಂದಾಗ, ರಾಮಾನುಜಾಚಾರ್ಯ ಶಿಷ್ಯ ದಾಶರಥಿ ಅಂದಾಗ ತಕ್ಷಣ ಸೊ ಮಹಾಪೂರ್ಣ ಮಗಳು ಕರ್ಕೊಂಡು ಗುರುಗಳೇ ಇಂಥ ನನ್ನ ಜೊತೆ ಕಳಿಸೋದ, ಎಲ್ಲ ವೇದ ಜ್ಞಾನಗಳನ್ನ ತಿಳ್ಕೊಂಡಿರೋ ಏನ್ ಮಾಡ್ತಾ ಇದ್ದಾರೆ, ನಮ್ಮನೇಲಿ ಬಂದು ಪಾತ್ರೆ ಹೊಸ್ತಾ ಇದ್ದಾರಲ್ಲ ಅಂತ. ಆಗ ನಿನಗೆ ಅಶ್ಲೋಕದ ಅರ್ಥ ಗೊತ್ತಾಯ್ತು ಅಂತ ಕೇಳ್ತಾರೆ ದಾಶರಥಿ. ಗುರುಗಳೇ ಇವಾಗ ಗೊತ್ತಾಯ್ತು ಗುರುಗಳೇ ಅಂತ ಹೇಳ್ತಾರೆ. ಸೊ ಇದೇ ರೀತಿ ಸೇವೆ ಮಾಡೋದ್ರ ಮೂಲಕ ಬಂದು ಜ್ಞಾನದ ಒಂದು ಏನಾಗುತ್ತೆ, ಅರಿವಾಗುತ್ತೆ. ಓಕೆ, ಸೇವೆ ಸೇವೆ ಸೇವೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಒಬ್ಬ ರಾಜಕೀಯ ವ್ಯಕ್ತಿ ಬರ್ತಾರೆ, ಬಂದ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಮಹಾರಾಜಿ ಹೇಳ್ತಾರೆ, ಅವರು ಪಾತ್ರೆ ಬೆಳಗ್ತಾ ಇದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಹೋಗ್ತಾನೆ, ಪಾತ್ರೆ ಬೆಳಗ್ತಾನೆ. ಬೆಳಗಾದ್ಮೇಲೆ 1 ಅವರ್ ಆದ್ಮೇಲೆ ಬರ್ತಾನೆ. ನೀವೇನೋ ಪ್ರಶ್ನೆ ಕೇಳಬೇಕು ಅಂತಿದ್ರೆ, ಗುರುಗಳೇ ನನ್ಗೆ ಉತ್ತರ ಸಿಕ್ಬಿಡ್ತು ಅಂತ. ಸೊ ಹೀಗೆ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೇನಾಗುತ್ತೆ, ಉತ್ತರ ಬಂದು ಸಿಗುತ್ತೆ. ಅದರಿಂದ ನಮಗೆ ಬಂದು ಜೀವನದಲ್ಲಿ ಬಂದು ಏನು, ಈ ಕಲಿಯುಗದಲ್ಲಿ ಬಂದು ಏನು, ನರಸ್ಯ ಆಭರಣ ರೂಪಂ, ರೂಪಸ್ಯ ಆಭರಣ ಗುಣ, ಗುಣಸ್ಯ ಆಭರಣ ಜ್ಞಾನ, ಜ್ಞಾನಸ್ಯ ಆಭರಣ ಕ್ಷಮ. ಇನ್ನು ಮನುಷ್ಯ ಜನ್ಮ ಪಡೆದಿದ್ದ ರೂಪ ಅನ್ನೋದು ಎಲ್ಲರಿಗೂ ಇದ್ದಾಗ, ಆ ರೂಪ ಇದ್ದು ಒಳ್ಳೆ ಗುಣ ಏನಾದ್ರೆ ಏನು ಹೌದಲ್ಲ, ಒಳ್ಳೆ ಗುಣ ಬೇಕು ಬೇಡ. ಓಕೆ, ಆ ಒಳ್ಳೆ ಗುಣ ಬೆಳೆಸ್ಕೊಳ್ಳೋದಕ್ಕಾದ್ರೂ ಭಗವಂತ ನಾಮಸ್ಮರಣೆ ಮಾಡಬೇಕು. ಏನಕ್ಕೆ ಎಲ್ಲರೂ ಜಪ ಮಾಡಿ ಅಂತ ಬಡ್ಕೋತೀವಿ, ಏನೋ ಒಳ್ಳೆ ಗುಣನ ನಾವು ಬೆಳೆಸ್ಕೋಬೇಕಲ್ಲ. ಓಕೆ, ನಮ್ಮ ಹೃದಯದಲ್ಲಿ ಅಂದ್ರೆ 2 ಥರ ನಾಯಿ ಇದೆ, ಒಂದು ಒಳ್ಳೆ ನಾಯಿ, ಒಂದು ಕೆಟ್ಟ ನಾಯಿ. ಯಾವ ನಾಯಿ ನೀವು ಬ್ರೆಡ್ ಹಾಕ್ತೀರಾ, ಆ ನಾಯಿ ಏನು ಮಾಡುತ್ತೆ, ಭೂ ಭೂ ಅಂತ ಬರುತ್ತೆ. ನೀವು ಒಳ್ಳೆ ನಾಯಿಗೆ ಬ್ರೆಡ್ ಹಾಕಿದ್ರೆ ಏನಾಗುತ್ತೆ, ಒಳ್ಳೆದೇ ಮಾತಾಡುತ್ತೆ. ಕೆಟ್ಟ ನಾಯಿ ಬ್ರೆಡ್ ಹಾಕಿದ್ರೆ ಏನಾಗುತ್ತೆ, ಕೆಟ್ಟದೇ ಮಾತಾಡುತ್ತೆ. ಅದೇ ರೀತಿ ನೀವು ಏನನ್ನ ತಗೊಳ್ತಾ ಇದ್ರೆ ಅದನ್ನು ಮುಖ್ಯ. ಓಕೆ, ಇನ್ನ ಗುಣ ಇದ್ದು ಜ್ಞಾನ ಇಲ್ಲ ಅಂತ ಹೇಳ್ಬಿಡ್ಬೇಕು, ತುಂಬಾ ಒಳ್ಳೆಯದು. ಆದ್ರೆ ದುಡ್ಡು ತುಂಬಾ ಇದೆ, ಯಾರ ಸೇವೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಏನೋ ಯಾರ ಸೇವೆ ಉಪಯೋಗಿಸ್ಬೇಕು ಅಂತ ಅವನಿಗೆ ಏನು ಗೊತ್ತಿಲ್ಲ, ಜ್ಞಾನನೇ ಇಲ್ಲ. ಓಕೆ, ಸೊ ಹೀಗೆ ಜ್ಞಾನ ಇಲ್ಲ ಅಂದ್ರೂ ಸಹ ಜೀವನದಲ್ಲಿ ನಾವು ಮುಂದುವರಿಯುತ್ತದೆ. ಇನ್ನ ಜ್ಞಾನ ಇದ್ದು ಇನ್ನೊಬ್ರು ಕ್ಷಮಿಸೋ ಮನಸ್ಸಿಲ್ಲ ಅಂದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್. ಎಲ್ಲರೂ ಏನ್ ಮಾಡೋದು, ದೋಷ ಕಂಡಿದ್ದಾರೆ. ಓಕೆ, ಸೊ ಆ ದೋಷ ಕಂಡಿಡಿದು ಏನಾಗುತ್ತೆ, ನಮ್ಮ ದೋಷಗಳು ಏನಾಗ್ಬಿಟ್ಟಿದೆ, ಜಾಸ್ತಿ ಆಗುತ್ತೆ. ಓಕೆ, ಸೊ ಹೀಗೆ ಜ್ಞಾನ ಇದ್ದು ನಾವು ಇನ್ನೊಬ್ಬರನ್ನು ಕ್ಷಮಿಸ್ತಿಲ್ಲ ಅಂದ್ರೆ ತುಂಬಾ ಭಕ್ತಿ ಮುಂದುವರಿಬೇಕು ಅಂದ್ರೆ 5 ಇಂಪಾರ್ಟೆಂಟ್. ಒಂದು ಶಿಕ್ಷಾ, ಒಂದು ಸೇವಾ, ಸಂಘ, ಸಾಧನ, ಸಂಕೀರ್ತನ. ಶಿಕ್ಷಾ ಜ್ಞಾನ ತುಂಬಾನೇ ಇಂಪಾರ್ಟೆಂಟ್. ಏನು ಭಗವದ್ಗೀತೆ ಓದಬೇಕು, ಹೇಳ್ಬೇಕು, ಮುಲಾಜ್ ಗಿಲಾಜ್ ಏನೇ ನೋಡಕ್ ಹೋಗ್ಬಾರ್ದು.
ಗೀತಾಶಾಸ್ತ್ರಂ ಇದಂ ಪುಣ್ಯಂ ಯಹ ಪಠೆ ಪ್ರಯತಾತ್ಮನ ವಿಷ್ಣು ಪದಂ ಅವಜ್ಞೋತಿ ಭಯಂ ಶೋಕಾದಿ ವರ್ಜಿತ. ಗೀತಾ ಶಾಸ್ತ್ರಂ ಇದಂ ಪುಣ್ಯಂ. ನಮಗೇನೋ ಭಗವದ್ಗೀತೆ ಓದೋದ್ರಿಂದ ಏನು ಪುಣ್ಯ ಸಿಗುತ್ತೆ, ಓಕೆ, ಸೊ ಅದನ್ನ ಬಂದು ಏನೋ ಹೇಳ್ಸಕ್ಕೆ ಆಗೋದಿಲ್ಲ. ಮತ್ತೆ ಏನೋ ಭಗವಂತನ ಧಾಮನೆ ಬಂದು ಏನಾಗ್ಬಿಡುತ್ತೆ, ನಮ್ಗೆ ಸಿಕ್ಬಿಡುತ್ತೆ. ಮತ್ತು ಭಯ ಶೋಕಾದಿ ವರ್ಜಿತ. ಏನು ಭಗವದ್ಗೀತೆ ಓದೋದ್ರಿಂದ ಏನಾಗುತ್ತೆ, ಭಯನೂ ಇರೋದಿಲ್ಲ, ಶೋಕನೂ ಇರೋದಿಲ್ಲ. ಭಕ್ತರಿಗೆ ಯಾವತ್ತೂ ಸಹ ಭಯ ಇರ್ಬಾರ್ದು. ಪ್ರಭು ಅನ್ನೋದ್ರ ಅವ್ರೇನಾರ ಅಂದ್ರೆ ಹೋಗಿ ಒಂದ್ ಸ್ವಲ್ಪ ಕೃಷ್ಣನ ಬಗ್ಗೆ ಹೇಳತ್ತ, ಪ್ರಭು ಬನ್ನಿ ಪ್ರಭು ನೀವು ಜೊತೆಗೆ, ಅಯ್ಯೋ. ಸೊ ಹೀಗೆ ಸ್ವಲ್ಪ ಧೈರ್ಯನೂ ಸಹ ನಮಗೇನಾಗಿರ್ಬೇಕು, ಮುಖ್ಯ. ಏನಾಗಿದೆ, ನಮಗೆ ಧೈರ್ಯನೇ ಇಲ್ಲ. ಗುರು ಏನೋ ಯಾರು ಪ್ರಚಾರ ಮಾಡ್ತಾರೆ, ನರಸಿಂಹದೇವರು ಅವ್ರ ಜೊತೆಲೇ ಇರ್ತಾರೆ. ಯಾರು ಪ್ರಚಾರ ಮಾಡ್ತಾರೆ, ನರಸಿಂಹದೇವರು ಅವ್ರ ಜೊತೆಲೇ ಇರ್ತಾರೆ. ಅದರಿಂದ ಇಸ್ಕಾನ್ ಭಕ್ತರು ಯಾರು ಸಹ ಎದುರ್ಕೊಂಬಾರ್ದು. ಏನೋ ಯಾರು ಸಿಂಗಲ್ ಆರ್ಮಿ ದಬಾಯಿಸ್ತಾರೆ. ಓಕೆ, ಸೊ ಹೀಗೆ ಸೊ ಭಾಗವತದಲ್ಲಿ ಏನ್ ಹೇಳುತ್ತೆ, ಶೃಣುತಾ ಸಕಲ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತು ಅಪತ್ರಾಣೆ ವಿಧೋನೋತಿ ಸುಸುತಂ. ಪರಮ ಪ್ರಭು ಪರಮ ಪುರುಷ ಶ್ರೀ ಕೃಷ್ಣ. ಜಯ ಜಗನ್ನಾಥ ಬಲದೇ ಸುಭದ್ರಾ ಮಾಯ ಕಿ ಲಕ್ಷ್ಮೀ ನರಸಿಂಹ ಭಗವಾನ್ ಕಿ. ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಪರಮ ಸತ್ಯ ನಿಷ್ಠ, ಭಕ್ತರಿಗೆ ಉಪಕಾರಿ. ಆತನ ಸಂದೇಶವನ್ನು ಕೇಳುವ ಆಸೆಯನ್ನು ಬೆಳೆಸಿಕೊಳ್ಳುವ ಭಕ್ತರ ಮನಸ್ಸಿನಲ್ಲಿ ಐಕ ಭೋಗ ಆಸೆಗಳನ್ನು ದೂರ ಮಾಡುವನು. ಆ ಸಂದೇಶವನ್ನು ಸಮರ್ಪಕವಾಗಿ ಕೇಳುವುದೇ ಪುಣ್ಯಕರವಾಗಿದೆ. ಓಕೆ, ಏನ್ ಮಾಡೋದು, ಎಲ್ಲ ಭಗವಂತನ ಬಗ್ಗೆ ಕೇಳ್ತಾ ಇದ್ರೆ ಏನಾಗುತ್ತೆ, ಐಕ ಭೋಗ ಆಸೆಗಳೆಲ್ಲ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಓಕೆ, ಕೇಳು, ಚೆನ್ನಾಗಿ ಕೇಳು. ಓಕೆ, ಗಣೇಶನ್ ಅದಕ್ಕೋಸ್ಕರ ದೊಡ್ಡ ಕಿವಿ ಚಿಕ್ಕ ಬಾಯಿ. ಓಕೆ, ಆಚಾರ್ಯರು ಹೇಳ್ತಾರೆ, ನಮ್ಗೆ ಒಂದು ಬಾಯಿ ಎರಡು ಕಿವಿಗಳು ಸಾಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ಆದ್ರೇನೋ ನಾವು ಒಂದು ಬಾಯಿ ಎರಡು ಕಿವಿ ಇಟ್ಕೊಂಡು ಅದನ್ನ ಏನ್ ಮಾಡ್ತಾರೆ, ಸರಿಯಾದ ರೀತಿ ಉಪಯೋಗಿಸ್ಕೊಳ್ತಾ ಇದೀವ, ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು. ಓಕೆ, ಭಗವಂತನ ನಾಲ್ಗೆ ಕೊಟ್ಟಿದ್ದಾನೆ ಏನಕ್ಕೋಸ್ಕರ, ಅವನ ನಾಮಸ್ಮರಣೆ ಮಾಡೋದಕ್ಕೋಸ್ಕರ, ಅವ್ರ ಸಂದೇಶನ ಇನ್ನೊಂದು ಕೊಡೋದಕ್ಕೋಸ್ಕರ, ಅವ್ನ ಗುಣದಾನ ಆಡೋದಕ್ಕೋಸ್ಕರ. ಆ ನಾಲ್ಗೆನ ಬಂದು ನಾವು ಸರಿಯಾಗಿ ನಾವು ಉಪಯೋಗಿಸ್ತಿಲ್ಲ ಅಂದ್ರೆ, ಪ್ರಾಣಿಗಳು ತಿನ್ನೋಕ್ಕೋಸ್ಕರ ಬದುಕ್ತಾ ಇದ್ದಾವೆ, ನಾವು ಸಹ ತಿನ್ನೋಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅಂತಾರೆ ಅರ್ಥ ಬಂದು. ಅದರಿಂದ ಏನ್ ಮಾಡ್ಬೇಕು, ನಾಲ್ಕು ಎಷ್ಟು ಭಗವಂತನ ನಾಮ ಸಂಕೀರ್ತನೆ, ಭಗವಂತನ ಗುಣದಾನ ಆಡೋಕ್ಕಾಗತ್ತೆ, ಮಾಡ್ಬಿಡು. ಇನ್ನೊಂದು ಜನ್ಮ ಸಿಗುತ್ತೋ ಗೊತ್ತಿಲ್ಲ. ಏನೋ ಎಲ್ಲರಿಗೂ ಕ್ಲೋಸ್ ಫ್ರೆಂಡ್ ಯಾರು, ನಮ್ಮ ಸಾವು ರೆಡಿಯಾಗಿರ್ಬೇಕು. ಇಮಿಡಿಯೇಟ್ ಹೋಗ್ತಾ ಇರ್ಬೇಕು, ಎದುರ್ಕೊಂಬಾರ್ದು. ಸಾವು ತಾನೆ ಬಂದಿದೆ, ರೆಡಿಯಾಗಿ ಹೋಗೋಣ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಪ್ರಚಾರ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ಸೇವಾ. ಏನೋ ಭಗವದ್ಗೀತೆಯಲ್ಲಿ ಏನು ಹೇಳ್ತದೆ, ಸೇವೋನ್ಮುಖಿ ಜೀವ. ಭಗವಂತ ಒಂದು ಚೈತ್ಯ ಗುರು, ಒಳಗಡೆ ಗುರು ಅಂತ. ಒಬ್ಬ ರೈತರಿಗೆ ಒಂದು ಸೇವೆ ಮಾಡಬೇಕು ಅಂತ ಇಷ್ಟ, ಸೇವೆ ಮಾಡ್ತಾನೆ. ಊರಲ್ಲಿರೋ ಗ್ರಾಮ ಪಂಚಾಯತ್ ದೊಡ್ಡವ್ರ ಸೇವೆ ಮಾಡ್ತಾರೆ. ಅವರ ಹತ್ರ ರಾಜ ಬರ್ತಾರೆ. ರಾಜ ಬಂದಾಗ ಏನಾಗ್ತಾರೆ, ಓ ಇವ್ರಿಗಿಂತ ದೊಡ್ಡವರು ಯಾರು, ರಾಜ ಸೇವೆ ಮಾಡ್ತಾರೆ. ರಾಜರು ಏನ್ ಮಾಡ್ತಾರೆ, ಋಷಿಗಳು ಮುನಿಗಳೇ ಸೇವೆ ಮಾಡ್ತಾರೆ. ಆಯ್ತು ಅಂತ ಏನ್ ಮಾಡ್ತಾರೆ, ಗುರುಗಳೇ ನೀವು ಎಲ್ಲಕ್ಕಿಂತ ದೊಡ್ಡವರು, ನಾನು ನಿಮ್ಮ ಸೇವೆ ಆಯ್ತು ಮಾಡಪ್ಪ. ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಬಂದರೆ, ಯಾಕಪ್ಪ ಅನ್ಸುತ್ತೆ ಗುರುಗಳೇ ಎಲ್ಲಕ್ಕಿಂತ ದೊಡ್ಡವ್ರು ಸೇವೆ ಮಾಡ್ಬೇಕು ಅಂತ. ಎಲ್ಲಕ್ಕಿಂತ ದೊಡ್ಡವ್ರು ಯಾರು, ಭಗವಂತ, ಅವನು ನಾವು ಸೇವೆ ಮಾಡಪ್ಪ. ಗುರುಗಳು ಹೇಳಿದ ಏನು, ರಾತ್ರಿ ಆಗೋಗ್ಬೋದು. ರಾತ್ರಿ ಹೇಳಿದ ತಕ್ಷಣ ತಕ್ಷಣ ಇಮಿಡಿಯೇಟ್ಲಿ ದೇವಸ್ಥಾನ ಕೊಟ್ಟು ದೇವಸ್ಥಾನ ಬಾಗ್ಲಾಗ್ತದೆ. ಚುಡಿ ಅಂದ್ರೆ ಚುಡಿ, ಅಲ್ಲೇ ಮನೆಗೆ ಮುಟ್ತಾರೆ ದೇವಸ್ಥಾನ ಬಾಗ್ಲ. ಜಗತ್ತಿಗೊಡೆಯರಾದಂಥ ತಂದೆ ಏನ್ ಮಾಡ್ತಾನೆ, ಅವನು ಗೊತ್ತಿರೋ ಬೆಡ್ಶೀಟ್ ತಗೊಂಡು ಏನ್ ಮಾಡ್ತಾನೆ, ಅವನು ಬಚ್ತಾನೆ. ಬೆಳಗ್ಗೆ ಬಂದು ಪುರೋಹಿತರು ಬಾಗಿಲು ತೆಗಿಬೇಕು, ಗರ್ಭಗುಡಿಯಲ್ಲಿ ಹಾಸಿರೋ ಬೆಡ್ಶೀಟ್ ಎಲ್ಲಿದೆ, ಅವನ ಮೈ ಮೇಲಿದೆ. ಅವ್ರು ಬಾಗಿಲು ತೆಗೆದು ಒಳಗಡೆ ಹೋಗ್ತಾರೆ, ದೇವ್ರ ಮೇಲಿರೋ ಬೆಡ್ಶೀಟ್ ಇಲ್ಲ. ಸೊ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾರ ಇಚ್ಛೆ ಆಗಿದೆ, ಭಗವಂತ ಇಚ್ಛೆ ಆಗಿದೆ. ಯಾಕಪ್ಪ ಇದು ಮುಂದೆ ದೇವ್ರ ಸೇವೆ ಮಾಡಬೇಕು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ, ಅದಕ್ಕೆ ಮುಂದಿಸ್ತೀನಿ ಅಂತ. ಸೊ ಹೀಗೆ ನಮಗೂ ಸಹ ಸೇವೆ ಮಾಡೋ ಮನೋಭಾವ ಇರಬೇಕು. ಈಗೆಲ್ಲ ಏನಾಗಿದೆ, ನಾಯಿ ಸೇವೆ ಮಾಡ್ತಾರೆ ಅಂತ ಗೋವು ಇಟ್ಕೊಂಡು ಓಡಾಡ್ತಾರೆ. ಓಕೆ, ಪಾರ್ಲಿಮೆಂಟ್ನೆಲ್ಲ ನಾಯಿ ಕಟ್ಟ ಮಾಡಿದ್ರೆ ಅವರೇ ಇಟ್ಕೊಂಡು ಬೆಸ್ಟ್ ಆಗ್ತದೆ. ಅದೆಲ್ಲ ಬಿಟ್ಟು ಫೈನ್. ನಮ್ಮ ದೇಶದಲ್ಲಿ ಇನ್ನೂ ಆ ಲೆವೆಲ್ ಬಂದಿಲ್ಲ. ಅಟ್ಲೀಸ್ಟ್ ನಮ್ಗೆ ಗೊತ್ತಿರ್ಬೇಕು, ನಾವು ಯಾರನ್ನ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಏನಾಗಿರ್ಬೇಕು ಗೊತ್ತಿರ್ಬೇಕು. ಮತ್ತೇನು, ಸೊ ಸಂಘ, ಫ್ರೆಂಡ್ಶಿಪ್ ಅಲ್ವಾ, ಯಾವ ರೀತಿ ಸಂಘ ಮಾಡ್ತೀವಿ ಆ ರೀತಿ ನಮ್ಮ ಮನಸ್ಸಿನ ಭಾವನೆಗಳು ಇದಾಗುತ್ತೆ. ಮಾಡೋದು ಮಾಡ್ತೀವಿ, ಭಕ್ತ ಸಂಘ ಮಾಡ್ತೀವಿ.
ಸಾಧು ಸಂಘ ಸರ್ವಶಾಸ್ತ್ರಾಯ ನವಮಾತ್ರ ಸಾಧು ಸಂಘ ಸರ್ವಸತ್ಯ. ಭಕ್ತ ಸಂಘ ಒಂದು ಸ್ವಲ್ಪ ಹೊತ್ತು ಮಾಡಿದ್ರು ಸಾಕು. ಏನಕ್ಕೆ ಮೊಬೈಲ್ ಚಾರ್ಜ್ ಡೈಲಿ ಯಾವಾಗ ಹಾಕಿರ್ತೀರ ಅಮ್ಮಮ್ಮ ಅಂದ್ರೆ ಡೈಲಿ 1 hour ಆಗ್ತದೆ. ಹಂಗೆ ವಾರದಲ್ಲಿ 1 hour ಬಂದು ಇಲ್ಲಿ ಏನಾಗಬೇಕು, ಚಾಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು, ವಾರ ಫುಲ್ ಭಕ್ತರಿರ್ಬೋದು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನಾವು ಹುಡುಕೊಂಡ್ರು ಪ್ರಭು ಯಾರು ಬರ್ತಾ ಇಲ್ಲಪ್ಪ, ವಾರಕ್ಕೊಂದ್ಸತಿ ಬಂದು ಎಷ್ಟೋ ಸೇವೆ ಮಾಡ್ತಾ ಇದ್ರು, ಈಗ ಯಾಕೋ ಬುದ್ಧನೇ ಇಲ್ಲ ದೇವಸ್ಥಾನಕ್ಕೆ ಅಂತ ನಾವೇನ್ ಮಾಡಬೇಕು, ಹುಡುಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಏನೋ ಸಾಧನ ಇಂಪಾರ್ಟೆಂಟ್. ಓಕೆ, ಡೈಲಿ ಜಪ ಮಾಡಿ. ನಾಳೆ ಎಕ್ಸಾಮ್ ಇಟ್ಕೊಂಡು ಇವತ್ತು ಓದಿದ್ರೆ ಪಾಸ್ ಆಗ್ತೀವ, ಡೈಲಿ ಓದ್ತಿದ್ರೆ ಏನಾಗುತ್ತೆ, ಒಳ್ಳೆ ಮಾರ್ಕ್ಸ್ ಆಗ್ತದೆ. ಹಿಂಗೆ ನಾವು ಸಹ ಡೈಲಿ ಜಪ ಮಾಡಿದ್ರೆ ಏನಾಗುತ್ತೆ, ಅಂತ್ಯಕಾಲ ನಾರಾಯಣ ಸ್ಮರಣೆ ಆಟೋಮೆಟಿಕಲಿ ಬಾಯಲ್ಲಿ ಬರುತ್ತೆ. ಡೈಲಿ ಜಪ ಮಾಡ್ದಲ್ಲಿ ಇದ್ರೆ ಹೆಂಗೆ ಲಾಸ್ಟ್ ಮೇಲೆ ಕೃಷ್ಣ ಭಗವಂತ ಹೃದಯದಲ್ಲೇ ಕೂತ್ಕೊಂಡಿದ್ದಾನೆ, ಬಿಟ್ಕೊಡೋದಿಲ್ಲ. ಅವತ್ತೇ ಸೇವೆ ಮಾಡಿದ್ದ, ಈಗ ನಾನು ನೀನು ಬಿಡ್ತಾರೆ ಎಲ್ಲ ಕಫ ಎಲ್ಲ ಕೃಷ್ಣ ಅಷ್ಟೇ ಹೊರಟೋದು, ಕೃಷ್ಣನಕ್ಕೆ ಬಿಡೋದಿಲ್ಲ. ಅದರಿಂದ ಚೆನ್ನಾಗಿರ್ಬೇಕಾದ್ರೆ ಎಷ್ಟು ನಾಮಸ್ಮರಣೆ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಬಿಡ್ಬೇಕು. ಮತ್ತೇನು ಸಂಕೀರ್ತನ ಅಂದ್ರೆ ನಾವು ಹೋಗಿ ಎಲ್ಲರಿಗೂ ಸಹ ಹರಿನಾಮನ ಹಂಚ್ಬೇಕು. ಒಬ್ಬರೇ ಎಷ್ಟು ಅಂತ ಸ್ವೀಟ್ ತಿಂತಾರೆ, 3 ಮೈಸೂರು ಪಾಕು 4 ತಿಂದ್ರೆ ರಿಟರ್ನ್ ಹೊಡಿತಾರೆ. ಹಾಗೆ ಜ್ಞಾನನೂ ಅಷ್ಟೇ, ಎಷ್ಟು ಅಂತ ತಿಳ್ಕೊಡ್ತಾರೆ. ಏನ್ ತಿಳ್ಕೊಡ್ತೀರ ಅದ್ರಿಂದ ಇನ್ನೊಬ್ರಿಗೆ ಏನ್ ಮಾಡ್ಬೇಕು, ಹಂಚ್ಕೊಳ್ಸ್ಬೇಕು. ಓಕೆ, ಸೊ ಯಾಕೆ ನೋಡಿ, ಧ್ರುವ ಮಹಾರಾಜ ವೈಕುಂಠದಿಂದ ಅವ್ರಿಗೆ ಏನ್ ಬಂದ್ಬಿಡುತ್ತೆ, ಪುಷ್ಪಮೇನ ಬರುತ್ತೆ. ಧ್ರುವ ಮಹಾರಾಜ ಹತ್ತದೇ ಇಲ್ಲ. ಯಾಕಪ್ಪ, ಇಲ್ಲ ನಮ್ಮಮ್ಮ ಬರತಕ್ಕ, ನಮ್ಮ ತಾಯಿ ಬರುತ್ತಂತ ನಾನೇನೋ ಪುಷ್ಪಮೇನ ಹತ್ತಾರ ಅಂತ ಅವ್ರಿಗೆ ಬಂದು ಹೇಳ್ತಾರೆ, ನೋಡು ನಿಮ್ ತಾಯಿ ಆಲ್ರೆಡಿ ಹೋಗ್ತಾ ಇದ್ದಾರೆ, ಯಾಕಂದ್ರೆ ನಿನ್ನ ಭಕ್ತಿ ಕರ್ಕೊಂಡ್ ಬಂದಿರೋದು ಯಾರೋ ನಿನ್ನ ತಾಯಿ. ಏನೋ ಭಗವಂತನ ನಾಮಸ್ಮರಣೆ ಮಾಡು, ನಿಮ್ಗೆ ಒಳ್ಳೇದಾಗುತ್ತೆ, ಕೃಷ್ಣನ ಒಂದು ತಪಸ್ ಮಾಡು ಅಂತ ನಿಮ್ಗೆ ಹೇಳಿಲ್ಲ ಅಂದ್ರೆ ನೀನ್ ಭಕ್ತಿಗೆ ಬರ್ತಾ ಇರ್ಲಿಲ್ಲ. ನಿನ್ಗೆ ಹೇಳಿದ್ಕೆ ಅವ್ರಿಗೆ ಏನಾಗಿದೆ, ವೈಕುಂಠ ಪ್ರಾಪ್ತ ಆಗುತ್ತೆ. ಓಕೆ, ಅವ್ರಿಗೆ ಬಂದು ಏನಾಗುತ್ತೆ, ಅವ್ರು ಫಸ್ಟೇ ವೈಕುಂಠಕ್ಕೆ ಏನಾಗಿದೆ, ಪುಷ್ಪಮೇನದಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ನೀವು ಇನ್ನೊಬ್ರಿಗೆ, ಒಬ್ರಿಗಾದ್ರೂ ನೀವು ಜಪ ಮಾಡಿ ಅಂತ ನಿಮ್ಮಿಂದ ನಾವು ಇನ್ನೊಬ್ರಾದ್ರೂ ಭಕ್ತಿಗೆ ಬಂದ್ರೆ, ನೀವು ಇಲ್ಲಿ ಇರ್ಬೇಕಾದ್ರೆ ನಿಮ್ಗೆ ವೈಕುಂಠ ಬುಕ್ಕಿಂಗ್ ಆಗುತ್ತೆ. ಅದರಿಂದ ಪ್ರಚಾರ ಮಾಡೋದ ಬೇಡ. ಓಕೆ, ಎಲ್ಲರೂ ಜಪ ಮಾಡಿ ತಗೊಳ್ಳಿ, ಎಲ್ಲ ಒಂದೊಂದು ಜಪ ಮಾಡೋಣ. ಅಷ್ಟೊಂದು ಆರತಿ ಪ್ರಸಾದ ಎಲ್ಲ ಆಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ.